ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ, ಎಲ್ಲರೂ ಆರಾಮದಿರಿ ಅಂತ ನಾನು ಕೂಡ ಆರಾಮದೀನಿ. ನಾನು ನಿಮ್ಮ ಮನೆ ಮಗಳು ಸಾವಿತ್ರಿ. ಇವತ್ತು ಮಕ್ಕಳು ಸ್ಕೂಲ್ ರಜಾ, ಲೇಟಾಗಿದ್ದು ನೋಡಿ. ಟೈಮ್ 6:30 7 ಗಂಟೆ ಆಗಿ ಬಂದೈತೆ. ಪಟ್ ಎಲ್ಲ ಕೆಲಸ ಮಾಡ್ಕೋಬೇಕು. ಲಾಗ್ ಚಾಲು ಮಾಡಿ ಕೆಲಸ ಮಾಡ್ಕೋತ ಕುಂತ್ರಾತಂತ ಲಾಗ್ ಚಾಲು ಮಾಡೀನಿ. ನಾನು ನಿನ್ನೆ ಹೆಂಗಾದ್ರು ರೇಷನ್ ಚೀಟ್ ಕಡ್ಯಾಕ ಆತ್ರಿ. 5 ದಿನ ಪಾಳೆ ಹಚ್ಚಕ್ಕೆ ನಿನ್ನೆ ಒಂದು 5-6 ಮಂದಿಯಿಂದ ನಂದು 5 ಪಾಳೆ ಪುಟ್ಟ ಕರ್ಮಮ್ಮಿದು ನಾನು ಒತ್ತಿಕೇರಿ ಬಂದೀವಿ. ಫಿಕ್ಸ್ ತಿಂಗಳ ಇಬ್ಬರು ಒಮ್ಮೆ ಇಡ್ತೀವಿ, ಇಬ್ಬರು ಒಮ್ಮೆ ಒತ್ತಿ ಬಂದುಬಿಡ್ತೀವಿ. ಇವತ್ತು ಕಂಡಪಟ್ಟು ಸಿಕ್ಕಾಪಟ್ಟೆ ಪಾಳೆ ಅಲ್ಲಿಗೆ ಇಲ್ಲಿಗೆ ಪಾಳೆ ಐತ್ರಿ. ರೇಷನ್ ಹಚ್ಚಿದ್ರಂದ್ರೆ ಇವತ್ತು ಆ ತಿಂಗಳು ರೇಷನ್ ಈ ತಿಂಗಳು ರೇಷನ್ ತೊಗೊಂಬರ್ಬೇಕು. ಇವತ್ತು ಸಾಲಿನೂ ಇಲ್ಲ, ನೋಡ್ಬೇಕ್ರಿ ಮುದ್ದೆ ಬಳಕೆ ಹೋಗೋದಾಗುತ್ತೆ ಏನು ಮಾಡುತ್ತಾ ಅಂತೇಳಿ ಮಾತ್ರ ರೊಕ್ಕ ₹1 ಇಲ್ಲ. ಉದ್ರಿವು ಭಾಳದು ಆ ಕಡೆ ಕೊಡುವು ಅವನ್ನೇ ಸಜ್ಜು ಮಾಡ್ಕೊಂಡು ಹೋಗೋದಾರ ಮುದ್ದೆ ಬಳಕೆ ಹೋಗಬೇಕು. ವಿಡಿಯೋ ಇಷ್ಟ ಆದ್ರೆ ಲೈಕು ಶೇರ್ ಕಮೆಂಟ್ ಮಾಡಿ ಪ್ಲೀಸ್. ಆದಷ್ಟು ಹೈಪ್ ಅನ್ನೋ ಬಟನ್ ಬರ್ತಾ ಹೈಪ್ ಮಾಡಿ, ಲೈಕ್ ಕೊಡಿರಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ. ಇದು ಒಂದೇ ಸಪೋರ್ಟ್ ಸಾಕ್ರಿ, ಮತ್ತೇನು ಬೇಡ. ಎಲ್ಲರೂ ಕೇಳ್ತಿರ್ತೀರಿ ಅಕ್ಕ ಏನು ಹೆಲ್ಪ್ ಯಾಕೆ ಕೇಳಿ ಮಾಡ್ತೀನಿ, ನೀವು ಒಬ್ಬರೇ ಕಷ್ಟಪಡೋದು ನೋಡೋಕ್ಕಾಗಲ್ಲ ನಮಗೆ, ನಿಮ್ಮ ಮಕ್ಕಳು ಪೂರ್ತಿಯಾಗಿ ಆಗ್ಬೋದು, ನಿಮಗೇನಾದ್ರು ಹೆಲ್ಪ್ ಬೇಕಾದ್ರೆ ಹೇಳಿ. ಜೀವನ ನಾವು ಇಬ್ಬರು ಜೋಡಿಗಿದ್ದು ಮಾಡೋಕೆ ಎಷ್ಟು ಕಷ್ಟ ಅನಿಸುತ್ತೆ. ಒಮ್ಮೊಮ್ಮೆ ಒಬ್ಬರೇ ಅಡ್ಡು ಮಕ್ಕಳು ತೊಗೊಂಡು ಎಷ್ಟಂತ ಕಷ್ಟಪಡ್ತೀರಿ. ಅದಕ್ಕೆ ನಿಮಗೆ ಏನಾದರೂ ಹೆಲ್ಪ್ ಬೇಕಾದ್ರೆ ಕೇಳ್ರಿ ಅಕ್ಕ, ನಿಮ್ಮ ಅಡ್ರೆಸ್ ಹಾಕ್ರಿ. ಪ್ರತಿಯೊಂಥರ ಕೇಳ್ತಿರ್ತೀರಿ. ದಯವಿಟ್ಟು ನಾ ಹೇಳೋದೇನಂದ್ರೆ ವಿಡಿಯೋ ಒಂದು ನೋಡಿ ಫುಲ್ ಸಪೋರ್ಟ್ ಕೊಡಿ, ಫುಲ್ ವಿಡಿಯೋ ನೋಡಿ ಒಂದು ಲೈಕ್ ಕೊಟ್ಟು ಒಂದು 4 ಮಂದಿ ಶೇರ್ ಮಾಡಿದ್ರಂದ್ರೆ ಅದರಲ್ಲಿಂತ ನನಗೆ ಹೆಲ್ಪ್ ಆಗುತ್ತೆ. ಅದೇ ಒಂದು ದೊಡ್ಡ ಹೆಲ್ಪ್ ಮಾಡ್ದಂಗೆ ನೋಡಿ. ಅದು ಮಿಕ್ಕಿನೂ ನಿಮಗೆ ಏನಾದರೂ ಮಕ್ಕಳು ವಿಷಯಕ್ಕೆ ಸ್ಕೂಲು ವಿಷಯಕ್ಕೆ ಹೆಲ್ಪ್ ಮಾಡಬೇಕಂದ್ರೆ ಮಾಡಿರಿ, ಪರವಾಗಿಲ್ಲ. ಮಕ್ಕಳು ಅಂದ್ರೆ ದೇವ್ರ ಸಮ ಅಂತಾರೆ. ಮಕ್ಕಳು ವಿಷಯಕ್ಕೆ ಹೆಲ್ಪ್ ಮಾಡ್ತೀನಿ ಅಂದರೆ ಬ್ಯಾಡ ಅನ್ನೋಕ್ಕೆ ಬಲ್ಲ, ಮಾಡ್ಬೋದು. ನೋಡೋಣ್ರಿ, ಅಡ್ರೆಸ್ ಹಾಕ್ಬೇಕಂತ ಮಾಡೀನಿ, ಹಾಕ್ತೀನಿ ಮುಂದೆ ವಿಡಿಯೋದಾಗ ಹಾಕ್ತೀನಿ. ನೀವು ಹಾಕ್ಲೇಬೇಕಕ್ಕ ಅಂತ ಕೇಳಿದ್ರಂದ್ರೆ ನಾಳೆಗೆ ನಾಡೋ ವಿಡಿಯೋದಾಗ ಹಾಕ್ತೀನಿ. ಇಲ್ಲಿಕ್ಕಂದ್ರೆ ಸಪೋರ್ಟ್ ಮಾಡಿ ಸಾಕು ನೋಡಿ. ನೋಡಿರಿ, ಟೈಮ್ 8:20 ಆಯಿತು. ಎಲ್ಲ ಕೆಲಸ ಮುಗೀತು. ಬಾಂಡೆ ನಿನ್ನೆ 2 ಬಟ್ಟಿದ್ದು ಉಸು ಹೋಗೋದೇ, ನೀರು ಬಂದಿದ್ದು ಸೋಳು ನೀರು ತುಂಬ್ಕೊಂಡು ನೋಡಿ. ದರಸಲ ಏನು ಮಾಡ್ತಿದ್ನಿ ಅಂದ್ರೆ ನೀರು ಅದ ಬಿಡಂತೆ ಬಿಟ್ಬಿಡ್ತಿದ್ದೆ. ಹಿಂಗೆ ಬಿಟ್ಟಾಗ ಏನು ಮಾಡಿಬಿಡ್ತು, ನೀರು ಕಮ್ಮಿ ಆಗಿಬಿಡ್ತಿದ್ದು. ಇವತ್ತು ಬಂದು ಪುಟ್ಟಿ ಪಟ್ಟಿ ತುಂಬ್ಕೊಂಡು ಬಟ್ಟೆ ಒಯ್ಯೋದು ಆತವಲ್ಲ ಅಂಥೇಳಿ ಈಗ ಹಂಗಳ ಕಸ ಗುಡಿಸಿ ರಂಗೋಲಿನ ಹಾಕೀನಿ. ಇವತ್ತು ಮನೆ ತೊಳಿಬೇಕಾಗಿತ್ತು. ನಿನ್ನೆಲ್ಲ ಮನೆ ತೊಳ್ಕೊಂಡಿದ್ನಲ್ಲ, ಇವತ್ತು ತೊಳಿ ನೋಡಿ. ರೇಷನ್ ಹಂಚಾರ ಮಾಡ್ಯಾರ, ರೇಷನ್ ತರಬೇಕು. ಶ್ರಾವಣಿದು ಶ್ರಾವಣ ಎದ್ದಾಡಿ ಅಲ್ಲಿ ಶ್ರವಣಾಕಿ ಕುಂತ ಹಾಕ ಬಿದ್ದಿಗಿದ್ದಿ ಬಾ ಇಳಿ ಹಿಂಗೆ ಮಾಡಿ ಬಿದ್ದು ಕಾಲು ಬ್ಯಾ ಮಾಡ್ಕೊಂಡು ಸ್ವಲ್ಪ ಕಚ್ಚು ಬಿದ್ದಂಗೆ ಐತ್ರಿ. ನೀರು ತೋರ್ಸೋಬೇಡಪ್ಪ, ಕಚ್ಚು ಬಿದ್ದಂಗೆ ಐತ್ರಿ. ಶ್ರಾವಣಿ ಕಟಿಂಗ್ ಮಾಡ್ಸ್ಕೊಂಬರ್ಬೇಕು. ಸ್ಕೂಲ್ ಭಾಳ ಆಗ್ಯಾವ. ಇವತ್ತು ಅವ್ರ ಸ್ಕೂಲ್ ರಜಾ ನೋಡಿ. ಇವತ್ತು ಶುಕ್ರವಾರ ಅಲ್ಲ, ನಿನ್ನೆ ಗುರುವಾರ ಉಸು 10 ನೀನು ಸಂಜೆ ಮುಂದೆ ಮನೆ ತೊಳೆದಿರಿ. ತೊಳೆದು ರೊಟ್ಟಿ ಮಾಡಲ ಪಟ್ಟಿ ಮಾಡಲ ಮತ್ತೆ ತೊಯ್ಲ ಅಂತ ತೊಯ್ಲಿ ನೋಡಿ. ಎಲ್ಲ ಗ್ಯಾಸ್ ಕಟ್ಟಿ ಎಲ್ಲ ವರ್ಷ ಬಂದೀನಿ, ಒಲಿನೂ ತೊಳ್ಕೊಂಡಿನಿ. ಕುಲ ಎಷ್ಟು ಕಟಿಂಗ್ ಮಾಡ್ತೀವಿ ನೋಡಿ, ಅಷ್ಟು ಬೆಳಿತಾವಂತಾರ. ಅವಾಗೆಲ್ಲ 1ನೇ ತಕ್ಕ 2ನೇ ತಕ್ಕ ಕೂಲ ಉದ್ದು ಬರಾಕ್ ಬಿಟ್ಬಿಡ್ತಿದ್ರು. ಹಿಂಗಾಗಿ ಕೂಲನೇ ಬೆಳೆದಿಲ್ರಿ. ನಾನು ಜೋಳ ತೆಗಿಸ್ತೇಕಿ ಒಳಗೆ ಕೂಲನೇ ಕಟ್ ಮಾಡಿರಂತ ನೋಡಿ. ನಂದು ಹಿಂಗಾಗೈತೆ. ಅಕ್ಕಿದವ್ರದಾರ ಬೆಳೀಲಿ, ಅವರು ಚಂದ ಬೆಳೆಸ್ಬೇಕಂತೇಳಿ ಮಕ್ಕಳು ಎಲ್ಲ ಥರ ಬಗ್ಗೆ ಕೇರ್ ಭಾಳ ಮಾಡ್ತೀನಿ ನೋಡಿ. ಸೈನೀರು ನೀನು ಬಂದಿದ್ದು ತುಂಬ್ಕೊಲಿಲ್ಲ, ಇವೆರಡು ಬಿಟ್ಟಂಗೆ ಆಯ್ತು ನೋಡಿ. ಇನ್ನೂ ಅದಾವ್ರಿ, ಸಾಕು. ಮತ್ತು ಯೂಸರ್ ಕುಡಿಯೋರಾಗ ಬರ್ತಾವೆ. ತಿಕ್ಕಿದೀನಿ ರೀ, ಅವ್ರು ಕೂಡ ಕ್ಯಾನು ತಿಕ್ಕಿ ಡಬ್ಬಾಕಿ ನೋಡಿ. ಈಗ ಇಷ್ಟು ಬಾಂಡೆ ಇದ್ದು ಬಾಂಡೆ ತಿಕ್ಕೊಂಡೆ. ಇಳಿಗೆ ಎಷ್ಟೋ ಹಾಕೋದನ್ನ ಆಗೈತೆ ರೀ, ಇಳಿಗೆನೇ ತಿಕ್ಕಿದಿಲ್ಲ. ಅದಕ್ಕೆ ಎಡ್ಡು ಮರ ಇಳಿಗೆ ತಿಕ್ಕೊಂಡು ನೋಡಿ. ದಿನ ಒಂದೊಂದೊಂದೊಂದು ಕ್ಲೀನ್ ಮಾಡ್ಕೊಂಡು ನೋಡಿ. ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ, ಅಕ್ಕ ನೀವು ಮನೆ ತುಂಬ ಚೆನ್ನಾಗಿದೆ, ಅಷ್ಟೇ ನೀಟಾಗಿ ಇಟ್ಟಿರ್ತೀರಿ ಮನೆ ಅಂತ ಕಮೆಂಟ್ ಮಾಡಿದ್ರಿ. ಥ್ಯಾಂಕ್ ಯು ಸೊ ಮಚ್. ಇನ್ನು 2-3 ಕಮೆಂಟ್ ಅವೇ ಇದ್ದು. ಮನೆ ತುಂಬ ಇಷ್ಟ ಆಯಿತು ಅಕ್ಕ ಅಂತ ಕಮೆಂಟ್ ಮಾಡಿದ್ರಿ, ತುಂಬ ಖುಷಿ ಆಯಿತು. ಒಬ್ಬರು ಸಿಸ್ಟರ್ ಮನೆಯೂ ಕಮೆಂಟ್ ಹಾಕಿದ್ರಿ, ಮತ್ತು ನಿನ್ನೂ ಕಮೆಂಟ್ ಬಂದಿತ್ತು, ಅಕ್ಕ ನಿಮ್ಮ ಮನೆಗೆ ಬರ್ಬೋದಾ, ನಾವು ಮನೆ ನೋಡೋಕೆ ತುಂಬ ಇಷ್ಟ ಆಗೈತಿ ಅಂದ್ರಿ. ಬರ್ಬೋದು, ಯಾವತ್ತಿದ್ರೂ ಬರ್ಬೋದು ರೀ, ಯಾವಾಗಾದರೂ ಬರ್ಬೋದು. ಅದು ನಮ್ಮ ಮನೆಯಲ್ಲ, ನಿಮ್ಮ ಮನೆ ನೋಡಿ. ಹಂಗೆ ಅಂದ್ಕೋಬೇಡಿ, ಬಂದು ಹೋರಿ. ನಮಗೂ ಮೀಟ್ ಆದಾಗುತ್ತೆ, ನಿಮಗೂ ಕೂಡ ಆಸೆ ಆಯ್ತದೆ, ಬರ್ಬೋದು ನೋಡಿ. ಮತ್ತು ಒಬ್ಬರು ಸಿಸ್ಟರು ಕಮೆಂಟ್ ಹಾಕಿದ್ರಿ, ಅಕ್ಕ ಮಕ್ಕಳಿಗೋಸ್ಕರ ಇದು ಏನಾದರೂ ಹೆಲ್ಪ್ ಮಾಡ್ತೀವಿ, ಬುಕ್ಕ ಸೀಸ್ ಪೆನ್ಸಿಲು ಬ್ಯಾಡ ಅನ್ಬೇಡ್ರಿ ಅಕ್ಕ, ನಿಮ್ಮ ಅಡ್ರೆಸ್ ಕೊಡ್ರಿ ಅಂತ ಕಮೆಂಟ್ ಮಾಡಿದ್ರಿ ನಿನ್ನೆ ವಿಡಿಯೋಕ್ಕೆ. ಖಂಡಿತ ನಾನು ಮಕ್ಕಳಿಗೋಸ್ಕರ ಹೆಲ್ಪ್ ಮಾಡ್ತೀನಿ ಅಂದ್ರೆ ಬ್ಯಾಡ ಅನ್ನಲ್ಲ. ಮಕ್ಕಳಿಗೋಸ್ಕರ ಸ್ಕೂಲ್ ಒಳಗೆ ಸ್ಕೂಲಿಗೆ ಸಂಬಂಧಪಟ್ಟಂಗೆ ಏನಾದರೂ ಹೆಲ್ಪ್ ಮಾಡ್ಬೋದು. ಅದಕ್ಕೆ ನಾನು ಮುಂದೆ ಇದೇ ವಿಡಿಯೋದಾಗ ನಂದು ವಾಟ್ಸಪ್ ನಂಬರ್ ಹಾಕಿರ್ತೀನಿ, ಅಲ್ಲಿಯೂ ಕೇಳಿದ್ರೆ ನಾ ಅಡ್ರೆಸ್ ಹಾಕ್ತೀನಿ ನೋಡಿ ಈ ವಿಡಿಯೋದಲ್ಲಿ.
ಬರಲ್ಲ ಅಷ್ಟು ಸುಲಭ. ನೋಡಿ ಎಷ್ಟು ನೀರು ತಂದೀನಿ, ಇಷ್ಟು ಬಟ್ಟೆ ಹೋದಾಕಿನಿ. ಇನ್ನು 8:30 ಆಗುತ್ತೆ ರೀ. ಇನ್ನು ಇಬ್ಬರು ಜಾಕ ಮಾಡಿಸ್ತೀನಿ. ರೇಷನ್ ಅಂಚಾರ, ನಾ ರೇಷನ್ ತರ್ಬೇಕು ಇವತ್ತು. ಕೆಲಸ ಸಿಕ್ಕಾಪಟ್ಟೆ ಐತಿ ನೋಡಿ. 2 ತಿಂಗಳು ರೇಷನ್ ತಂದಿಲ್ಲ ರೀ. ಆ ತಿಂಗಳು ಈ ತಿಂಗಳು ರೇಷನ್ ತರಬೇಕು. ಮರಿ ಯಾಕೆ ಚೀಲ ಸಜ್ಜು ಮಾಡವ ಅಂದಿನಿ, ಚೀಲನ ಇಲ್ಲರಿ ರೇಷನ್ ತರಕ್ಕೆ. ಯಾವ್ಯಾವ ಸಜ್ಜು ಮಾಡ್ಕೊಂಡು ಹೋಗಿ ನಾವು ಸ್ವಲ್ಪ ಶ್ರಾವಣಿ ಒಂದು ಸ್ವಲ್ಪ ತೊಗೊಂಬರ್ತಾವೆ, ಒಂದು 10 kg ತೊಗೊಂಬರ್ತೀವಿ ರೀ. ಮತ್ತು ಇದಕ್ಕೆ ರೀ ಮುದ್ದೆ ಬೆಳಕೊಂಡು ಹೋಗ್ಬೇಕಂತ ಮಾಡಿ ಅವ್ನು ಕಾಲು ತೋರಿಸ್ಕೊಂಡು ಹೋಗಿ ಹಿಂಗೆ ಕಟಿಂಗ್ ಮಾಡ್ಸ್ಕೊಂಬರ್ಬೇಕಂತ. ಅಮೌಂಟಿಂದ ಪ್ರಾಬ್ಲಮ್ ನೋಡಿ, ಅಮೌಂಟಿಂದ ನೋಡ್ಬೇಕ್ರಿ ಹೆಂಗೇನಾಗುತ್ತಾನ. ಎಲ್ಲ ಅಮೌಂಟ್ ಸಜ್ಜದಂದ್ರೆ ಹೋಗೋದು, ಉದ್ರಿ ಸೋಮವಾರ ಕಳಿಸ್ತೀನಿ ರೀ ಶ್ರಾವಣಿನ. ನೋಡಿ ಟೈಮು 3:20 ಆಯಿತು. ಇವಾಗ ನಮ್ಮ ಅತ್ತೆಯವ್ರು ಬಂದಿದ್ರು, ಹೋದರು. ನಾವು ಮುಂಜಾನೆ ಲಾಗ್ ಬಂದ್ ಮಾಡ್ದಕ್ಕೆ ಇವಾಗ ಕಂಟಿನ್ಯೂ ಮಾಡಾಕತ್ತೀನಿ ನೋಡಿ. ವಿಡಿಯೋನ 1 ಗಂಟೆಗೆ ಹಾಕ್ಬೇಕಂದೆ, ಆಗಲಿಲ್ಲ ರೀ. 3:12 ವಿಡಿಯೋ ಹಾಕಿ ಅಪ್ಲೋಡ್ ಮಾಡಿ ಲಾಗ್ ಚಲೋ ಮಾಡಿ ನೋಡಿ. ಮುಂಜಾನೆ ಇವ್ರು ಜಾಕ ಮಾಡಿಸಿ ಲಾಗ್ ಚಲೋ ಮಾಡ್ಬೇಕಂದೆ. ಅವಲಕ್ಕಿ ಮಾಡಿದ ಯಾವಾಗಲೂ ಮಾಡ್ಬೇಕಂದೆ. ಆಂಟಿಯರು ಬಂದರು, ನಮ್ಮ ಶ್ರಾವಣಿಯರ ಅತ್ತೆ, ಸಹೋದರ ಅತ್ತಿ ರೀ. ಅವ್ರು ಬಂದರು, ಅವ್ರಿಗಿಟ್ಟು ಮಾತಾಡ್ಕೊತ ಕುಂತೆ. ಲೇಟ್ ಆಯಿತು. ಶ್ರಾವಣಿಯರು ಮುದ್ದೆ ಹೋಗ್ಬೇಕಂತ ಹೇಳಿದ್ನಲ್ಲ, ಅದಕ್ಕೆ ಡ್ರೆಸ್ ಹಾಕೀನಿ ರೀ. ಜುಟ್ಲೆ ಬಿಚ್ಕೊಂಡು ಯಾವ ಹಾಕಿಲ್ಲ, ಜುಟ್ಲೆ ಹಾಕೋರ್ವ ಅದು ಕುದಿ ಆಗುತ್ತಾ. ಈ ಥರ ಡ್ರೆಸ್ ಹಾಕಿದ್ದೀನಿ ರೀ. ಇವತ್ತು ಅಲ್ಲೇ ದೇವರು ದಪ್ಪನ ಆತಾವ್ರಿ, ಅಲ್ಲೇ ದೇವ್ರು ದಪ್ಪನ ಆತಾವ. ಹಿಂಗಾಗಿ ಕಟಿಂಗ್ ಮಾಡ್ಸ್ಕೊಂಬರಕ್ಕೆ ಹೋಗ್ಬಾರ್ದವ ಅಂತಂದ್ಲಮ್ಮ ಆಂಟಿ. ಶ್ರಾವಣರ ಸಹೋದರ ಅತ್ತಿ ನೋಡಿ, ಹೋಗ್ಬಾರ್ದಂದ್ರು. ಹಿಂಗಾಗಿ ಬಿಟ್ಟೆ. ಬೆಳಗ್ಗೆ ಅವಲಕ್ಕಿ ಮಾಡಿದ್ದೆ ತಿಂದೀವಿ. ಇವರು ಹೋಮ್ವರ್ಕ ಬರ್ಕೋತ ಕುಂತಿದ್ರು, ನಾನು ಕೂಡ ಕುಂತಿದ್ದೆ. 12:30 ಆಗಿದ್ದು ಟೈಮು. ಬಟ್ಟೆ ಹಾಕಿ ಬಂದೆ, ಲಾಗ್ ಚಲೋ ಮಾಡ್ಬೇಕು. ಬೈ ಚಂದ ಬರ್ರಿ, ಮಸ್ತ್ ಬರ್ದಿ, ಸೂಪರ್ ಮಗ. ಆಟ ಹೇಳಿಬಿಟ್ರೆ ಗಪ್ಪ ಆತಾನ್ರಿ, ಇಲ್ಲಿಕ್ಕೆ ಓದಾಡ್ತಾನ. ಹೋಮ್ವರ್ಕ್ ಎಲ್ಲ ಬರ್ದಾನ್ರಿ. ಈಗ ಸುಮ್ಮನೆ ಹಾರಾಡ್ತಾರಂತೇಳಿ ಬೇರೆ ಬುಕ್ಕ ಕೊಟ್ಟು ಕುಂದಿರ್ಸಿನಿ. ಇವು ಬೆಳಗ್ಗೆ ತಿಕ್ಕಿದ ಬಾಂಡೆ, ಮತ್ತು ಅವಲಕ್ಕಿ ಮಾಡಿದ್ದು ಆಚೆ ಕಡೆವು ಈಚೆ ಕಡೆವು. ಇವು ಮತ್ತು ಇವು ತಿಕ್ಕಿ ನೋಡಿ. ಇವು ಇನ್ನೇ ಈಗ ಸುಸ್ಲಾ ಮಾಡಿದ್ನಲ್ಲ, ಸುಸ್ಲಾ ಮಾಡಿದ್ದು ತಿಕ್ಕಿದ್ರು ನೋಡಿ ಬಾಂಡೆ. ಹಿಂಗೆ ಇವು ಡಬ್ಬ ಹಾಕ್ತೀನಿ ರೀ. ಇನ್ನು ಇಲ್ಲೇ ನಿಮ್ಮ ಪಾನಕ ಮಾಡಿದ್ದೀನಿ ರೀ. ನಮ್ಮ ಅತ್ತೆಯರು ಮೈದ್ರಲ್ಲ, ನಿಂಬೆ ನೋಡಿದೆ ಬರಗ್ಗನ ಹತ್ತಲೇ ನೋಡಿ. ಒಂದು ಆಳಿ ಹಾಕಿ ಹೋಳಿಲ್ಲ, ಅವಸರನೇ ಹೋಳಿದೆ. ಇದು ಬಿತ್ತು. ಸಕ್ಕರೆ ಹಾಕ್ಕೊಂಡು ಸಕ್ಕರೆ ಖಾಲಿ ಆಗಿತ್ತು. ಚುರುಮುರು ಸುಸ್ಲಾ ಮಾಡೀನಿ, ಇನ್ನೂ ಸ್ವಲ್ಪ ಉಳ್ದೈತೆ. ನೋಡಿದು ನಮ್ಮ ಅತ್ತೆಯರು ಕಟ್ಕೊಂಬಂದಿದ್ದು ಮಾಲಿ ಆನ ಹಾಕಿ ಮಾಡ್ಯಾರಂತ್ರಿ ಅಕ್ಕರು. ನೈಟ್ ಸೂಸ್ಲು ಉಳ್ದೈತಿ. ಇದು ನಮ್ಮ ಮಾದ್ಲಿ ರೀ, ಮೀನು ಮಾಡಿದ್ದು. ನಮ್ಮ ಸೇವಾ ಬ್ರೆಡ್ಡು ಏನಂತಂದ ನೋಡಿ, ಸೇವಾ ಬ್ರೆಡ್ಡು ಬಿಸ್ಕಿಟು. ಇಲ್ಲೇ ಒಂದು ಸ್ವಲ್ಪ ಇರಿಬೇತಾವಂತ ಇರಿಬಿ ಕಡುವ ಕೊರದೆ ನೋಡಿ ಬುಡಕ್ಕೆ. ಅಲ್ಲಿ ಮುಚ್ಚಿಡ್ಲಿಕ್ಕೂ ಏನೂ ಆಗಲ್ಲ ರೀ, ಯಾಕಂದ್ರೆ ಜಡ್ಡಿ ಬಡ್ದಿವಲ್ಲ, ನೊಣ ಏನು ಹುಳ ಹೋಗಲ್ಲ. ಗಾಯ ಆಡುತ್ತಾ ಮುಚ್ಚಿಟ್ರೆ ಕುದಿಗೆ ಒಂಥರ ಆಗುತ್ತೆ ಮಾದ್ಲಿ ಅಂತೇಳಿ, ಸೂಸ್ಲ ಅಂತೇಳಿ ಹಂಗೆ ಇಟ್ಟು ನೋಡಿ. ಇಟ್ಟಿಗೆ ಬಳದಿಟ್ಟ ತಿಕ್ಕೊಂಬಂದೆ. ನಿನ್ನೆ ಆಂಟಿಯರು ಬಂದಿರನ್ನೇ, ಅವರು ಮಾದ್ಲಿ ಚಪಾತಿ ಬುತ್ತಿ ತೊಗೊಂಬಂದಿದ್ಲು. ಶ್ರಾವಣಿಯರ ಸಹೋದರ ಅತ್ತಿ ಅವರು ಇನ್ನೂ ಅದಾರೆ ಆಂಟಿಯರು. ಈಗ ಅವರು ಇನ್ನೇ ಚುರುಮು ಸುಸ್ಲ ನಾಷ್ಟ ಕರೆದು ಇನ್ನೇ ಈಗ ಹೋದರು. ಮತ್ತು ವಿಡಿಯೋ ಅಪ್ಲೋಡ್ ಮಾಡಿ ಲಾಗ್ ಚಲೋ ಮಾಡಿ. ಮನೆಗೆ ಯಾರ ಬಂದ್ರೆ ಮಾತು ಹೇಳಕ್ಕನೇ ಒತ್ತು ಹೋಗ್ಬಿಡುತ್ತೆ ನೋಡಿ, ಲಾಗೇ ಚಲೋ ಮಾಡಲ್ಲ. ಶ್ರಾವಣಿ ಇದ್ದರು ಮಾರಿ ಬರ್ತಿತ್ತು, ಮಾಡಿಲ್ಲ ನೋಡಿ ಆಕಿನೂ ಕೂಡ. ಬಟ್ಟೆ ಎಲ್ಲ ಒಗೆದು ಹಾಕಿನಿ, ಬೆಳಗ್ಗೆನೇ ಒಗೆದು ಹಾಕಿದೆ. ಒಗೆದು ಹಾಕಿ ಹಿಂಗೆ ಕುಂದಿರ್ಬೇಕು, ಲಾಗ್ ಎಡಿಟಿಂಗ್ ಮಾಡಬೇಕು, ಅಪ್ಲೋಡ್ ಮಾಡ್ಬೇಕು ಅನ್ನೋರಾಗ ಶ್ರಾವಣಿ ಮಾತಾಡ್ಸಕ್ಕೆ ಬಂದಿದ್ರು ನೋಡಿ. ಹಾಗೆ ಇನ್ನು ಕೇಳಿದ್ರೆ ಹಂಗೆ ಬರಾಕತ್ತಾರ. ಅದು ಫೋನ್ಯಾಗ ನೋಡ್ಯ ಗಾಬರಿ ಆಗ್ಬಿಟ್ಟು ನೋಡಿ. ಅದು ಒಂದು ಸ್ವಲ್ಪ ನಮ್ಮ ಅನ್ನಾಗ ಬಿಡ್ಬೇಕಂತ ವಿಡಿಯೋ ಮಾಡಿದ್ದೆ. ಅದು ವಿಡಿಯೋ ಹಾಗೆ ಐತೆ, 1 ಸೆಕೆಂಡ್ ಐತೆ. ಅದು ಭಾಳ ಹೊಡ್ತಿತ್ತಾಳ್ರಿ. ಅದು ಏನೋ ದೇವರು ಎಲ್ಲ ಅದೇ ಅಂತಾರೆ. ಎಲ್ಲರೂ ಬಂದ್ರೆ ಮಾತಾಡ್ಸಕ್ಕೆ ಬಂದವರು, ದೇವ್ರು ಅದ ನಿನ್ನಿಂದ, ದಿವ್ಸಗತಿ ದೇವ್ರೇ ಗತಿ ಅಂತಾರೆ. ನಿನ್ನಿಂದ ದೇವ್ರೇ ಅದನವ ಯವ್ವ, ಹೆಂಗೆ ಬಿದ್ದಿರ್ಬೇಕು, ಅದು ಹೆಂಗೆ ಬಿತ್ತದು, ಹೆಂಗೆ ಎಲ್ಲರ ಪ್ರಶ್ನೆ ಅದೇ, ಹೆಂಗೆ ಬಿತ್ತದು ಶ್ರಾವಣಿ ಮೂನ್ಯಾಂಗ ಗುಳ್ಳಿ, ಹೆಂಗೆ ಉದುರ್ತೀವಿ ಅಂತೇಳಿ ಪ್ರಶ್ನೆ ಎಲ್ಲರಿಗೆ ಅದೇ ಕಾಡಾಕತ್ತೈತೆ ರೀ. ಮತ್ತೇನಂತಾರೆ ಹಂಗಂದು ದೇವ್ರ ಆಶೀರ್ವಾದ ಐತಿವ, ದೇವ್ರು ಅದಾನ, ದೇವ್ರಕ್ಕಿಂತ ಯಾರು ದೊಡ್ಡರಲ್ಲ ಅಂತಲ್ಲ. ದೇವ್ರು ನಿನ್ನ ಜೀವನದಾಗ ರೂಪಿಸಿದ್ನು, ಕರೆಕ್ಟ್ ದೇವ್ರು ಅದಾನ. ನಿನ್ನಿಂದ ಯಾರೂ ಇಲ್ಲ, ದೇವ್ರು ಅದಾನ ಅಂತಂದರು. ಈಗ ನೋಡಿ ಹೆಣ್ಮಕ್ಳ ಕೆಲಸ ಎಲ್ಲೆಲ್ಲಿ ಕರ್ಕೊಂಡ್ಯಾಡ್ತಾಳೆ ಅಪುರುಷನ ಗಿಪುರುಷನ ಅಂತೇಳಿ ದೇವ್ರು ಬಂದು ಎಂಥ ಕನ್ನ ನೀರು ಹಾಕಿದ್ರಿ. ನಮ್ಮ ಸಹೋದರ ಅತ್ತಿ, ನಮ್ಮ ಇನ್ನೊಬೇಕು ಸಹೋದರ ಅತ್ತಿ ಅಕ್ಕ, ಅಪ್ಪನ ತಂಗಿರಿ ಆಲೇಸ್ ಬಂದ ನೋಡಿ. ಕಿವಿ ಹೆಂಗೆ ನಿಗಿರ್ತಾವೆ ಆಲೇಸನ ಕಿವಿ ನಿಗಿರಿ ಬಿಡ್ತಾವಲ್ಲ ಅಪ್ಪ ಹಿಂಗೆ ಅಂತೇಳಿ. ಕೊಡಿಸ್ಲೇನಪ್ಪ ಅಪ್ಪ, ಕೊಡಿಸ್ಲ್ಯಾ? ಹಾಂ, ಹೊರಗಿನ ತಿನ್ಬಾರ್ದ?
ಮತ್ತು ನೀವು ಯಾಕೆ ಕಿವಿ ಯಾಕೆ ಹೊರಗೆ ಹಾಕಿದ್ದಿ ಅಲಸಿಗಿ ನೀನು ಬುಕ್ಕ ಎಲ್ಲೆಲ್ಲ ಹೋದಿ ಬಾ ತೊಂಬ ಈ ಕಡೆ ಕುಂದ್ರು ಬಾ ಪ್ಯಾನಿಂಗಾಳಿ ಕುಂತು ಬರಿ ಬಾ ಬರ್ರಿ ಮತ್ತು ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ. ಈಗ ಟೈಮನ್ನು ಭಾಳ ಆಯ್ತು. ಅತ್ತಿಯರಿಗೆ ಇಂಥವು ಸೀರೆಗಳು ಇದ್ದು ರೀ ಮನೆಯಾಗಿದ್ದಂಥವು ಇಬ್ಬರು ಅತ್ತಿಯರಿಗೆ ಒಂದೊಂದು ಸೀರೆ. ಒಬ್ಬಕ್ಕೆ ಅತ್ತಿ ಟವಲ್ ಟಪ್ಪಿ ಕೊಟ್ಟಿನಿ ನಮ್ಮ ಅತ್ತಿಗೆ ಸೋದರತ್ತಿಗೆ, ಇನ್ನೊಬ್ಬಕ್ಕೆ ಅತ್ತಿಗೆ ಇಲ್ಲಿ ನೋಡಿ ಜಂಪಾರ ಸೀರೆ ಕೊಟ್ಟೆ. ಟೈಮೇ ಭಾಳ ಆಯ್ತು ನೋಡಿ 3:30 ಆಗೇ ಬಿಡ್ತು. ಟೈಮ್ ಹೆಂಗಾಗುತ್ತೋ ಹೆಂಗಿಲ್ಲ ಗೊತ್ತಿಲ್ಲ. ಲಾಗು ಈಗ ಅಪ್ಲೋಡ್ ಮಾಡೀನಿ ರೀ. ಏನು ನೋಡುತ್ತೋ ಬಿಡುತ್ತೋ ದೇವ್ರಿಗೆ ಗೊತ್ತಿದ್ದು ಮಾತು ರೀ. ಟೈಮ್ 3:12ಕ್ಕೆ ಅಪ್ಲೋಡ್ ಮಾಡೀನಿ. ಒಂದಿಷ್ಟು ಕಮೆಂಟ್ಗಳು ಬಂದವು, ಯಾಕೆ ಅಕ್ಕ ಲಾಗ್ ಹಾಕಿಲ್ಲಲ್ಲ ಅಂಥೇಳಿ. ಏನು ಮಾಡಿರಿ ಮತ್ತು ಮನ್ಯಾಗ ಈ ಬಂದವರಿಗೆ ಚಹಾ ನಾಷ್ಟ ಮಾಡೋದು. ಒಂದು ಪಾನಕ ಮಾಡಿದೆ, ಒಮ್ಮೆ ನಾಷ್ಟ ಮಾಡಿದೆ, ಮತ್ತು ಚಹಾ ಮಾಡ್ತಂದೆ. ಏನು ಯವ್ವ ಪಾನಕ ಕುಡ್ದು ನಾಷ್ಟ ತಿಂದು ಮತ್ತೆ ಚಹಾ ಮಾಡ್ತೀವಿ ಅಂತ ಬೇದ್ರ ಅತ್ತಿಯರು. ಹಿಂಗಾಗಿ ಬಿಟ್ಟೆ. ಸ್ಟಡಿ ನಡೆದೈತೆ ನೋಡಿ ನಮ್ಮ ಶ್ರಾವಣಂದು. ಬರಿಯಪ್ಪ ಸುಮ್ಮನೆ ಮಕ್ಳು ಯಾವ್ದಾರ ಹಳೆ ಬುಕ್ಕ ಕೊಟ್ಟು ಬರ್ಯಾಕೆ ಹಚ್ಬೇಕು ರೀ. ಬಿಸಿಲಾಗ ಅಡ್ಡಾಡಕ್ಕೆ ಹೋದ್ರೆ ಚಲೋ ಅಲ್ಲ. ಇವೆಲ್ಲ ಹೋಮ್ವರ್ಕ್ ಬುಕ್ಕ ಬೇರೆ ರೀ, ಯಾವುದು ಬೇರೆ ನೋಡಿ. ಹೋಮ್ವರ್ಕ್ ಬುಕ್ಕ ಪ್ಯಾಕಿಂಗ್ ಮಾಡಪ್ಪಜ್ಜಿ. ವಾಚ್ ಹಾಕೋ ನಮ್ಮ ಶ್ರಾವಣದ ಅಮೇರಿಕ ವಾಚ್ ತರಿಸಿ ನೋಡಿ. ಭಾರಿ ವಾಚ್ ಭಾರಿ ಐತೆ ನೋಡಿ. ತೋರ್ಸಪ್ಪ ವಾಚ್ ಎಲ್ಲಿ. ಹಾಂ ಸೂಪರ್. ನೀವೊಂದು ರಬ್ಬಲ್ ತಂಬರೋ ಜುಟ್ಲಾಗ್ತೀನಿ ಬಾ. ಯಾವಾಗವೇ ಹೌದಾ ಹೌದಾ ಯಾಕೆ ಹಂಗ್ಯಾಕೆ ಮಾಡಿದಪ್ಪ? ಟೈಮ್ ಆಗೈತಿಲ್ಲ ನೋಡ್ಕೊಂಡೇನ. ಇವತ್ತು ಸಾಲ ಐತಲ್ರಿ. ನಾನೇ ಶ್ರಾವಣಿ ಎಬ್ಸಂದೆ 7:30 8 ಗಂಟೆ ಆಗಿತ್ತು. ಎಬ್ಸಂದೆ ಅನ್ನಿದ್ರಿ ಎಬ್ಸ್ಯಾಡ್ರಿ. ಅವ ಎದ್ಗಂಡು ಟೈಮ್ ಹಿಡ್ಕೊಳಕತ್ತಾನ ಬಸ್ ಹೋಗಂಟೆ ತನ್ನ. ಯವ್ವ ಏನು ಮಕ್ಕಳ. ನೀ ಜುಟ್ಲ ಹಾಕ್ತೀನಿ ಬಾರವ ಬರೀ ಮತ್ಲ ಕಂಟಿನ್ಯೂ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿ. ನೋಡಿ ಮನೆ ಎಲ್ಲ ಅಷ್ಟು ಬಾಣೆ ಡಬ್ಬ ಹಾಕೊಂಡೆ, ಅಂಗಳ ಕಸ ಗುಡಿಸಿದೆ. ಸಂಜಿಕ ಚಪಾತಿ ಐತ್ರಿ, ಡೊಣ್ ಮೆಣಸಿನ್ಕಾಯಿ ಪಲ್ಯ ಐತಿ. ಅತ್ತೆ ಬುತ್ತಿ ತೊಗೊಂಬಂದಿದ್ರಲ್ಲ ಅವು 2 ಬಾಂಡೆ ಅದ ನೋಡಿ. ಮತ್ತು ಮಾರ್ಲೈತಿ, ನೆಕ್ಸ್ಟ್ ಸೂಸ್ಲೈತಿ ನೋಡಿರ್ಬೇಕು. ಸಂಜೆಗೆ ಏನು ಮಾಡಲ್ಲ. ನಾಳೆಗೆ ಈಗ ಮಾರ್ಲೆ ತಿಂತೀನಿ. ನಾಳೆ ರೊಟ್ಟಿ ಚೌಳಿಕಾಯಿ ಪಲ್ಯ ಮಾಡ್ಬೇಕಂತೇಳಿ ಚೌಳಿಕಾಯಿ ಸದ್ದ ಸೋಸ್ಬೇಕು ರೀ. ಸಕ್ರೆ ಹಂಚ್ಕೊಂಬಂದಿವ್ರಿ. ಹೋಗಿ ಶ್ರಾವಣಕುಮಾರ್ ಹೋಗಿ ನಿನ್ನೆ ಮಾರ್ಲಿ ಎಡಿ ಕೊಡ್ತೀವಿ. ಇವತ್ತು ದೇವ್ರ ದಪ್ಪನ ಆತವಲ್ಲ ಸಕ್ರೆ ಹಂಚ್ತೀವಿ ನೋಡಿ. ನಮ್ಮ ಕಡೆ ನೋಡ್ತಿರ್ಬೇಕು. ಇವತ್ತು ಲಾಗ್ ಬರೋದು ಲೇಟ್ ಆಯ್ತು ರೀ. 3:12ಕ್ಕೆ ಬಂತು. ಅತ್ತೆಯರು ಬಂದ ಕಾರಣಕ್ಕಾಗಿ ಹಿಂಗಾಗಿ ಲೇಟ್ ಆಯಿತು. ವಿಡಿಯೋ ಹೊಡೆಯಲ್ರಿ, ಅದೇ ಬೇಜಾರಾಗೈತೆ ನೋಡಿ. ವಿಡಿಯೋ ಹೊಡಿತಾ ಹೆಂಗೋ $1 ಬರ್ತಿತ್ತು, ಡೈಲಿ $1 ಬರ್ತಿತ್ತು. ನಾನೇ ಮಿಸ್ ಮಾಡ್ಕೊಂಡು ನೋಡಿ. ಈ ಸಲ ಏನು ನೋಡಿ ಮುದ್ದೆ ಬಳಕರ ಹೋಗಿ ಶ್ರಾವಣಿ ಕಟಿಂಗ್ ಮಾಡಿಸ್ಕೊಂಡು, ಶ್ರಾವಣ ದವಾಖಾನೆ ತೋರಿಸ್ಕೊಂಡು, ಆ ಕಿವಿ ತಿಕ್ತಾನ ಕಿವಿ ತೋರಿಸ್ಕೊಂಡು ಎಲ್ಲ ಗೌರ್ಮೆಂಟ್ ದವಾಖಾನೆ ಬಂದಂತ. ಇವತ್ತು ಅಲ್ಲೇ ದೇವ್ರ ಮ್ಯಾಗ ದಪ್ಪನ ಆತವಲ್ಲ ಕಟಿಂಗು ಮಾಡಿಸ್ಬಾರ್ದಂದ್ರು. ಶುಕ್ರವಾರ ಶಾರದಾ ಸಿಸ್ಟರಿಗೆ ಫೋನ್ ಹಚ್ಚಿದ್ದೆ ನಾನು. ನಮ್ಮ ಕಡೆ ಶುಕ್ರವಾರ ಮಂಗಳವಾರ ಕಟಿಂಗ್ ಮಾಡಿಸಲ್ಲ ಸಿಸ್ಟರ್ ಅಂತಂದ್ರೆ. ಇವತ್ತು ಶುಕ್ರವಾರ ಅಲ್ಲ ಹೌದು ಅಂತೇಳಿ ಆತ. ಶುಕ್ರವಾರ ಏನು ಸಂಬಂಧ ಇಲ್ಲ, ನಮ್ಮ ಕಡೆನ ಒಬ್ರೊಬ್ರ ಕಡೆ ಒಂದು ನಡಿ ಇರ್ತೈತೆ. ಆದರೆ ಇದು ದೇವ್ರ ದಪ್ಪನ ಆತವಲ್ಲ ಬ್ಯಾಡ್ ಬಿಡು ಅಂತಂದರು. ಬಿಟ್ಟು ನೋಡಿ ಅಂಗಳನ ಕಸ ಹುಡುಗೀನಿ. ಇವಾಗ ಚೌಳಿಕಾಯಿ ಸೋಸಬೇಕು. ಆಮೇಲೆ ಒಂದು ಸ್ವಲ್ಪ ಚೌಳಿಕಾಯಿ ಸೋಸಿ ಆಮೇಲೆ ಮಾರಿ ತಕ್ಕೊಂಡು ಆಕಿಗೆ ಎಣ್ಣೆ ಉಣಿಸ್ಬೇಕು ರೀ. ತಲೆ ನೋಡಿ ಯಾವ ನಮ್ನೆ ಆಗೈತಿ. ಈ ಕೂಲ ಕಟ್ ಮಾಡಬೇಡ ಮಮ್ಮಿ, ಕೂಲ ಹಂಗೆ ಬಿಡು. ಶ್ರಾವಣಿ ಜುಟ್ಲ ಹಾಕಿನಿ ನಾನೇ ಅಷ್ಟು ಚಂದ ಒಂದು ಕುಂದ್ರಲ್ಲ ಬಿಡಲ್ಲ, ಮತ್ತು ಚೆಲ್ಲೆ ಪ್ಲೇನ್ ಆಗುತ್ತೆ ರೀ ಜುಟ್ಲ. ಕೂಲ ಕಟ್ ಮಾಡಬೇಡ ಮಮ್ಮಿ ಬಿಡು ಉದ್ದು ಬರ್ತಾವು ಅಂತ ಹೇಳಕತ್ತಾಳ. ಎಷ್ಟು ನಮ್ಮ ಮಕ್ಳಿಗೆ ಕೂಲ ಕಟ್ ಮಾಡ್ತೀವಿ ನೋಡಿ ಅಷ್ಟು ಬೆಳಿತಾವ್ರಿ ಕೂಲ. ಇವಾಗ 8 ಜಂಪರ ಬ್ಲೌಸ್ ಕೊಟ್ಟಾರಿ ಒಬ್ಬರೇ ಹೊಡ್ಯಾಕೆ ಟಿಚ್ ಮಾಡೋಕೆ. 8 ದಿನದ ಕೊಡ್ಬೇಕಂತ್ರಿ ಅವರು. $150 ಜೋಡಿ ಅಂದ್ರೆ ಹಾಕಿ ಹೋಗ್ಯಾರ 8 ಜಂಪರ್ನು. ಇವಾಗ ನೋಡಿ ನಾವು ಹೋಮ್ವರ್ಕ್ ಮುಗಿಯಲ್ಲ ಇರುತ್ತೆ ನೋಡಿರಿ ಇವ್ರದ್ದು. ಇವು ನಾಳೆಗೆ ಮತ್ತೆ ಸ್ಕೂಲ್ ಐತಿ ಹೋಗ್ತಾರ. ತೋರಿಸ್ತೀನಿ ರೀ 8 ಜಂಪರ್ ಎಂಥದ ಅಂತ ನೋಡಿ. ಒಬ್ಬರು 8 ಜಂಪರ್. ಇದು ಕಾಟನ್ ಜಂಪರ. 1 2 3 4 5 6 7 8 ಕೆಂಪನ 2 ಅದಾವ ರೀ. ಹೊಲಿ ಅಂದಾರಿ $600 ಆಗುತ್ತೆ ರೀ 8 ಜಂಪರ್ ಹೊಲದ್ನಂದ್ರೆ. ಒಂದು ಲಂಗ ಹೋದಾರ, ಅದೊಂದು 150 ಲಂಗ $700 ಕೊಡೋರು ಅದಾರ. ಕೊಡ್ತೀನವ ಬ್ಲೌಸ್ ಹೊಲ್ಸಿಂದ ಆಮೇಲೆ ಕೊಡ್ತೀನಿ ಅಂತ ಹೋಗ್ಯಾರ ನೋಡಿ.
ಅಂಗಳ 5ಕ್ಕೆ ಕಸ ಗುಡಿಸಿ ನೀರು ಹೊಡೆದಿನಿ ಆರೈತೆ ನೋಡಿ. ಇವಾಗ ಟೈಮ್ 7 ಆಯ್ತು, ಇನ್ನೂ ಬೆಳಕೈತೆ ನೋಡಿ. ಒಮ್ಮೊಮ್ಮೆ 6ಕ್ಕೆ ಫುಲ್ಲು ಕತ್ಲಾಗಿ ಬಿಟ್ಟಿರ್ತೈತಿ, ಒಬ್ಬರು ಮಾರಿ ಒಬ್ರು ಕಾಣಲ್ಲ, ಹಂಗೆ ಕತ್ಲಾಗಿರ್ತೈತಿ 6ಕ್ಕೆ. ಇವತ್ತು 7 ಆದರೂ ಇನ್ನೂ ಬೆಳಕು ನೋಡಿ ಹಂಗೈತಿ. ಬರ್ರಿ ಚೌಳಿಕಾಯಿ ಸೋಸ್ತೀನಿ, ಮತ್ತು ಮಾರಿ ತಕ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಾಗ ಹಚ್ಚಿ ಲಾಗ್ ಕಂಟಿನ್ಯೂ ಮಾಡ್ತೀನಿ ನೋಡಿ. ಮಾರಿ ತಕ್ಕೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಚೌಳಿಕಾಯಿ ಮುರಿತೀನಿ ನೋಡಿ. ದೇವ್ರ ಮುಂದೆಲ್ಲ ದೀಪ ಇತ್ತು ಮಾಡಿ ಚೌಳಿಕಾಯಿ ಸೋಸ್ಬೇಕಂತೇಳಿ ತೊಗೊಂಡೆ. ಶ್ರವಣಿಗೆ ಬೀರಪ್ಪಂತೆ ಹೋಬಾ ಅಂದೆ. ಇವತ್ತು ಏನೋ ದೇವ್ರ ದಪ್ಪನ ಅಲ್ಲೇ ದೇವ್ರ ಮ್ಯಾಗ ಎಲ್ಲಿ ಬಿಡ ಅಂತೇಳಿ ಬಿಡಿಸಿದ್ ನೋಡಿ. ಮನ್ಯಾಗ ಅಷ್ಟೇ ಉದ್ದಿನ ಕಡ್ಡಿ ಹಚ್ಚಿ ಬಿಡವ ಅಂದೆ. ಈಗ ಈ ಚೌಳಿಕಾಯಿ ಇದು ಪಾಕುಲೆ ಮುದ್ದೆ ತಂದಿದ್ರಿ. ಇದು ಮೊನ್ನೆ ಅರ್ಧ kg ಇದ್ರಾಗ ಇಲ್ಲಿ ಮಾರಕ್ಕೆ ಬಂದಿದ್ರು 30 ರೂಪಾಯಿಗೆ ಅರ್ಧ kg ಅಂದ್ರೆ ಇದು 30 ರೂಪಾಯಿ ಪಾಕುಲ. ಎಷ್ಟು ತುಟ್ಟಿ ಐತೆ ನೋಡಿ. ಅದಕ್ಕೆ ಇದೊಂದು ಪಾಕುಲ ಸೋಸಿ ಸೋಸಿಟ್ನಿ 2 ಸಲ ಆತವ್ರಿ. ಪಾಕುಲ ಸೋಸ್ತೀನಿ, ನಮಗೆ ಅದ್ರಾಗ ಸೋಸ್ಕೋತೀನಿ ರೀ. ಪಲ್ಯ ಬುತ್ತಿ ಪತ್ತಿ ಕಡೋ ಅಂತ ನಾಳೆಗೆ ಸಾವನಿದ ಪುಲ್ಡೆ ಐತ್ರಿ. ನಾಳೆ ಶನಿವಾರ ಆದರೂ ಪುಲ್ಡೆ ಐತ್ರಿ, ಸಾಲಿಲ್ಲ. ನಾಳೆ ಪುಲ್ಡೆ ಐತೆ, ನಾಡ್ದಿಲ್ಲ ಶ್ರಾವಣದ ಆಪಡೆ ಐತೆ ನೋಡಿ. ನಾಳೆಗೆ ಅವು ಬುತ್ತಿ ಕಟ್ಟಬೇಕ್ರಿ. ರೊಟ್ಟಿ ಪಲ್ಯನ ಕಟ್ತೀನಿ ರೀ. ರೊಟ್ಟಿ ಉಂಡ್ಲಾರ 1 ವರ್ಷ ಆದಂಗೆ ಆಗ್ಬಿಟ್ಟೈತೆ ನೋಡಿ ನಮಗೆ. ಚೌಳಿಕಾಯಿ ಪಲ್ಯ ರೊಟ್ಟಿ ಮಸ್ತ್ ನಾಳೆ ಮಾಡ್ತೀನಿ. ಯಪ್ಪ ಚಪಾತಿ ನೋಡಿ, ಇವತ್ತೊಂದು ಚಪಾತಿ ಉಣ್ಣೋದಾಗತ್ತ. ಇವ ಚಪಾತಿಗೆ ರೊಟ್ಟಿ ಅಂತಾನ್ರಿ, ರೊಟ್ಟಿಗೆ ಚಪಾತಿ ಅಂತಾನ. ರೊಟ್ಟಿ ಬಡಿತೀವಲ್ಲ ಅದೇನು ತೀಡ್ತೀರ ಅದು? ಹಾಂ, ತೀಡೋದಂದ್ರೆ ಚಪಾತಿ ಅದು. ಬಡಿದಂದ್ರೆ ರೊಟ್ಟಿ. ಹಿಂಗೆ ಯಾವ್ದು ಬೇಕು? ಬಡಿದ ರೊಟ್ಟಿ ಜೋದನ್ರಿ ಅವ. ಅನ್ನ ಉಣ್ಣಲ್ಲ, ಚಪಾತಿನೂ ಅಷ್ಟೊಂದು ಕಚ್ಚಿ ತಿನ್ನಲ್ಲ. ಬರೀ ಚೌಳಿಕಾಯಿ ಸೋಸಿ ಮಚ್ಚಿ ಬಂದು ಚೌಳಿಕಾಯಿ ಎಲ್ಲ ಸೋಸಿದ್ಯಾ. ದೇವ್ರು ನೋಡೋಕೆಲ್ಲ ಹೋಗ್ಯಾರ. ಇವರು ಹೊಂಟಾರ ನೋಡಿ. ಇವಾಗ ಈ ಬತ್ತಿ ಹೆಂಗೆ ಹಚ್ಚು ನೋಡಿ. ಶ್ರಾವಣಿ ಚಂದ ರೆಡಿ ನೋಡಿ. ನಾಟಕ ಮಾಡಕತ್ತಿದ್ದೀನ ಹೆಂಗೆ ಮಾಡು. ಸಾಕು ಬಿಡವ ಕೂಲರು ಏನು ಇದು ಮಾಡಿ ಹೇಳು. ಶ್ರಾವಣಿಗೆ ಈ ಬತ್ತಿ ನಾ ಹಚ್ಚಿ ನೋಡಿ, ಚಂದಾಗೈತೆ. ಓರ್ ದೇವ್ರಿಗೆ ಹೋರಿ. ನೀವು ನೋಡ್ರಿ ಹೋರಿ. ಅಲ್ಲಿ ನೋಡಿದ್ದು ತಮ್ಮ ಹುಷಾರು, ಕೈ ಹಿಡ್ಕೊಂಬಿಡ್ಬೇಡ ಅಲ್ಲಿ. ನಾ ಬಲ್ಲಡಿ, ನಾ ಬಂದ್ರೆ ಬತ್ತೀನಿ ಅಲ್ಲೇ ಹೊರಗೆ. ನಾ ಸೀರೆ ಉಟ್ಕೊಳಿಲ್ರಿ, ಅಲ್ಲೇ ಹೊರಗೆ ನಿಂತು ಕೇರಿ ನೋಡಿ ಬಂದ್ರೆ ಆತತ್ ಮಾಡೀನಿ. ಆಕೆ ಹಂಗೆ ಒಳಸಾಡ್ ಸಲಾಗನೆ ಕೂಲ ಕಟ್ ಮಾಡಿಸ್ಬೇಕಂತೀನಿ. ಹಂಗೆ ಹಿಂಗೆ ಮಾಡಿ ಹಂಗೆ ಮಾಡಕ್ಕೆ ಇಷ್ಟ ಆತ್ರಿಕಿಗೆ, ಒಟ್ಟೆ ಮಾಡಿಸ್ಬೇಡ ಅಂತ. ಇವತ್ತು ಹಿಂಗಾಗಿ ಮಾಡ್ಸೋಕ್ಕಲ್ಲ. ನಾನು ಕೂಡ ರೆಡಿಯಾಗಿ ನೋಡಿ ಇಲ್ಲೇ ಕಾಣ್ತಿರ್ಬೇಕು ನಿಮಗೆ. ನಾನು ಇವತ್ತು ಹೆಚ್ಚು ಇಷ್ಟೇ ಹೋಗ್ಬೇಕಾದ್ ಮಾಡೀನಿ. ಸೀರೆ ಉಟ್ಕೊಳ್ಳಿ ನೋಡಿ. ಹೋಗೋದಾರ ಪುಟ್ಟಕ್ಕರ ಮಮ್ಮಿಗಳು ಓದ್ತೀನಿ. ಇಲ್ಲಿ ಇಕ್ಕಂದ್ರೆ ಇಲ್ಲಿ ನೋಡಿ. ಶ್ರವಣಿ ಶಿವಕುಮಾರ ದೇವ್ರು ನೋಡೋಕೆ ಹೋದರು, ನಾವು ಹೋಗಲಿಲ್ಲ. ನಾನು ಹೋಗ್ಬೇಕಾಗಿದ್ದರೆ ನನಗೆ ಯಾಕೋ ಮನಸ್ಸು ಎಲ್ಲಿ ನಾನು ಆ್ಯಕ್ಚುಲಿ ಹೋಗ್ಬೇಕು ಮಾಡಬೇಕು ಅನ್ನೋದಿಲ್ಲ ನೋಡಿ. ಮಕ್ಕಳಾಯ್ತು, ನಾನಾಯ್ತು, ಮನೆ ಆಯಿತು, ಕೆಲಸ ಆಯಿತು, ನನ್ನ ಯೂಟ್ಯೂಬ್ ಆಯಿತು, ಇಷ್ಟೇ ಇರೋಕೆ ಇಷ್ಟಪಡ್ತೀನಿ ನೋಡಿ. ನನಗೆ ಹೆಚ್ಚಿನ ಏನು ಬೇಡ. ಆದ್ರೆ ದೇವ್ರಿಗೆ ಮನಸ್ಸಿನಾಗ ಬೇಡ್ಕೊಂಡ್ರು ದೇವರೇ, ಅಲ್ಲಿ ಹೋಗಿ ನೋಡಿ ಬೇಡ್ಕೊಂಡ್ರು ದೇವರೇ ನೀನಿರಪ್ಪ ನನ್ನಿಂದ ಅಂತ ನಮ್ಮ ಮನಸ್ಸಿನಾಗ ನಾ ಇತ್ತತನ ಅದೇ ದೇವ್ರು ನೆನೆಸ್ಕೋತ ಕುಂತಿದ್ದೆ. ಟೈಮೂ 8:20 ಆಗೈತೆ. ಚಪಾತಿ ಅಡಿಗಿತ್ತು, ಮಕ್ಕಳು ಬರಲಿಗೆ ಹೊಸವಾಗಿತ್ತು. ಊಟ ಮಾಡ್ಬೇಕಂದೆ ಮಧ್ಯಾಹ್ನದಾಗ ಒಂದು ಸುಸ್ಲಾ ತಿಂದಿದ್ದೆ, ಮುಂಜಾನೆ ಒಂದಿಟ್ಟು ಸುಸ್ಲಾ ತಿಂದೀನಿ. ನನಗೆ ರೊಟ್ಟಿ ಚಪಾತಿ ಊಟ ಮಾಡ್ದಂಗೆ ಅನ್ಸಲ್ರಿ ಸುಸ್ಲುಗಳು. ಟೈಮ್ ನೋಡ್ತಿರ್ಬೇಕಿಲ್ಲೇ 8:20 ಆಗೈತಿ. ಇನ್ನೂ ಬರ್ಲಾಗ್ಯಾರ ಮಕ್ಕಳು. ದಾರಿ ಕಾಯಕತ್ತಿ ನಾನು ಕೂಡ, ಇವಾಗ ಬರ್ತಾರೆ ಯಾವಾಗಿಲ್ಲ ಅಂಥೇಳಿ. ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ, ಅಕ್ಕ ನೀವು ಹೊರಗೆ ಅಂಗಳ ಮುಂದೆ ಹಿಂದೆ ಎತ್ತಿಲ್ದು ತೋರಿಸ್ರಿ ಅಕ್ಕ ಅಂತ ಕಮೆಂಟ್ ಮಾಡಿರಿ. ಇವಾಗ ನೋಡಿದೆ ನಾನು ಶ್ರವಣಿ ಶಿವಕುಮಾರ ದೇವ್ರಿಗೆ ಹೋಗಿ ನೋಡಿದೆ. ಖಂಡಿತ ನಾಳೆ ವಿಡಿಯೋದಾಗಾರ ತೋರಿಸ್ತೀರಿ ಸಿಸ್ಟರ್. ಮತ್ತೊಬ್ಬರು ಸಿಸ್ಟರು ಅಕ್ಕ ನಳ 2 ಅದಾವು, 1 ಐತಿ ಅಂತ ಕಮೆಂಟ್ ಮಾಡಿರಿ. 2 ಮನೆ ನಡಬರ್ಕ ನಳ ಇರೋದು ಒಂದೇ. ಅದೇ ನೋಡಿ ಅವ್ರ ಆಚೆ ಕಡೆ ಮನೆಯಿಂದ ಐತಿ ನಳ. ಅವೆಲ್ಲ ದೊಡ್ಡ ದೊಡ್ಡ ಸಮಸ್ಯೆ ಆಗ್ಬಿಟ್ಟ ನಳ ಸಂಬಂಧನೇ. ಎಲ್ಲ ಜಗಳಾಗಿ ಅವ್ರ ಸ್ನೇಹಿತರೆ ಹೆಚ್ಚಿಗೆ ಯಾಕೆ ಏನು ಹೇಳೋಕೆ ಇಷ್ಟಪಡೋದು ವಿಡಿಯೋದಲ್ಲಿ ಇಲ್ರಿ. ಹಂಗೆ ನೋಡಿ ಬಿದ್ದ ಕಲ್ಲು ಎಲ್ಲರೂ ಆಳಿಗೊಂದು ಕಲ್ಲು ಒಗಿತಾರ. ಈ ಬಿದ್ದೆ ತಂದ್ಮ್ಯಾಗ ಆಳಿಗೊಂದು ಕಲ್ಲು ಒಗ್ಯೋರು ಇರ್ತಾರ. ಒಗಿಲ್ರಿ, ದೇವ್ರು ಹೆಂಗೋ ಆಳಿಗೊಂದು ಕಲ್ಲು ಒಗಿದು ಅಲ್ಲಿ ನಿಂತ ಒಗಿಸ್ಕೊಂಡು ಆ ಕಲ್ಲುಗಳೆಲ್ಲ ಪೆಟ್ಟು ತಿಂದು, ಆ ಕಲ್ಲುಗಳ ಪೆಟ್ಟು ತಿಂದು ಗಟ್ಟಿ ಆಗಿವಿ. ಗೊತ್ತಲ್ಲ ಹೆಂಗಂದ್ರೆ ಜನಗಳು ಇವಾಗ ಹೆಂಗೆ ಹೇಳ್ಬೇಕು ಗೊತ್ತಾಗ್ತಿಲ್ಲ. ಹಾಗೆ ನೋಡಿ ಎಷ್ಟು ನಮಗೆ ಕಷ್ಟ ಆಯ್ತಂದ್ರೆ ಯಾರೂ ಆಗಲ್ಲ. ಬಿದ್ದ ಕಲ್ಲಿದ್ದಂಗೆ ನಾವೀಗ ಬಿದ್ದು ಒಂದು ನೆಲಕ್ಕೆ ತೆಗಿ ಬಿದ್ದುಬಿಟ್ಟಿವಿ. ಆ ತೆಗ್ಗಿನಿಂದ ಹೇಳ್ಬೇಕಂದ್ರೆ ನನ್ನ ಮಕ್ಕಳು ಶಾಲೆ ಕಲಿತು ಒಂದು ಮೆಟ್ಟಿಗೆ ಹತ್ತಿದ್ರಂದ್ರೆ
ಅವಾಗ ನಾವು ಎದ್ದಿತ್ತಾಗ ನೋಡಿ ಅಲ್ತನ ನನಗೆ ಯಾರು ಅವಮಾನ ಮಾಡಿದರು, ಯಾರು ಏನಂದ್ರು ಆಡಿದರು ಎಲ್ಲ ಸಹಿಸ್ಕೋತೀನಿ ರೀ. ಯಾಕೆ ನನ್ನ ಮಕ್ಳಿಗೋಸ್ಕರ ಸಹಿಸ್ಕೊಳ್ಳೇಬೇಕು. ಆದರೂ ಸಂಕಟ ಆಗತ್ತೆ ರೀ, ಆಗಲಿ. ಆದರೆ ಹೆಚ್ಚಿನ ಗೊತ್ತಲ್ಲ ನಿಮಗೆಲ್ಲ ಯಾರಿಗೆ ಬೆಲೆ ಐತಿ ಇಲ್ಲಿ ಜಗತ್ತಿನೊಳಗೆ. ಗಂಡ ತೀರ್ಕೊಂಡವ್ರಿಗೊಂದು ಬೆಲೆ, ಗಂಡ ಇದ್ದವ್ರಿಗೊಂದು ಬೆಲೆ. ಗಂಡ ಇದ್ದವ್ರು ಏನೋ ಕೆಲಸ ಮಾಡಿ ಅವ್ರೇನೋ ತಪ್ಪು ಕೆಲಸಗಳು ಚಂದ ಹರಿಗಾಡಿ ಬಂದು ಸಂಜೆಗೆ ಗಂಡ ಕರೆಯಾದರೂ ಅವರು ಪತಿವ್ರತೆನೇ. ಹೆಂಗೆ ಇರಲಿ ಹೆಂಗೆ ಬೀಳಲಿ, ನಾವು ಗಂಡ ತೀರ್ಕೊಂಡವರು ನಮ್ಮ ಜೀವನ ಆಯಿತು, ನಾವು ಮಾಡ್ಕೊಂಡು ತಿನ್ನೋರಿಗೆ ಒಂದೊಂದು ಮಾತು ಅಂತಾರಲ್ಲ ಅವೆಲ್ಲ ನನ್ನ ನೆಪ್ಪಾಗಿಬಿಡ್ತಾವ್ರಿ. ನಾವು ಅದ್ರಾಗಿದ್ರೆ ಹಂಗೆ ಕಷ್ಟ ಆಗಲ್ಲ, ಅದ್ರಾಗ ಇಲ್ಲಾರ ಯಾಕಪ್ಪ ಅನ್ನಿಸ್ಕೋಬೇಕಂತ ಅನಿಸುತ್ತಾ. ಮೊನ್ನೆ ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ, ಪ್ರತಿಯೊಂದು ಕಮೆಂಟ್ ನೋಡ್ತಿರ್ತೀನಿ, ರಿಪ್ಲೈ ಕೊಡ್ತಿರ್ತೀನಿ. ನಿಮ್ಮ ಯಜಮಾನ್ರ ತಮ್ಮ ಅಂತಂಬ್ರಿಲ್ಲ ಅಂಥೇಳಿ. ಇನ್ನು ಹೊರನವ್ರಕ್ಕಿಂತ ಮನೆಯವ್ರೇ ಭಾಳ ನೋವು ಮಾಡೋದು ನೋಡಿ. ಅದ್ರ ಮ್ಯಾಗ ತಿಳ್ಕೊಂಬಿಡಿ, ಹೆಚ್ಚಿಗೆ ಏನು ಹೇಳೋಕ್ಕಾಗಲ್ಲ. ಎಲ್ಲ ಸೋಷಿಯಲ್ ಮೀಡಿಯಾ ಅಂದ್ರೆ ಅವ್ರೇ ನೋಡ್ತಿರ್ತಾರೆ. ಯಾಕೆ ನಾವು ಆಡೋ ಮಾತಿಂತ ಅವ್ರ ಮನಸ್ಸಿಗೆ ನೋವು ಆಗಬಾರ್ದು, ಅವ್ರು ಆಡೋ ಮಾತಿಂತ ನಮ್ಮ ಮನಸ್ಸಿಗೆ ನೋವಾಗಿ ನಾವು ಸತ್ರು ಪರವಾಗಿಲ್ಲ, ಇನ್ನೊಬ್ರು ಮನಸ್ಸಿಗೆ ನೋವು ಮಾಡೋದು ಎಂದೂ ನನಗೆ ಅನಿಸಲ್ಲ, ಮಾಡೋಕ್ಕೂ ಹೋಗಲ್ಲ. ಅಷ್ಟೇ ನಾನು ಹೇಳ್ತೀನಿ. ಆದರೆ ಒಮ್ಮೊಮ್ಮೆ ಹೇಳ್ಕೊತೀನಿ ಹಿಂಗೈತ್ರಿ ಅಂಥೇಳಿ, ಆದರೆ ಅತಿ ಎಲ್ಲನೂ ಹೇಳ್ಕೊಳಕ್ಕಾಗಲ್ಲ. ನಿಮ್ಮ ಯಜಮಾನ್ರ ತಮ್ಮ ಅನ್ನಾರು ಮಾತ್ರ ಚಲೋ ಅದಾರಿ. ಏನು ನಮ್ಮ ಪೂರ್ತಿಗೆ ನಮ್ಗೆ ಏನೂ ಅನ್ನ ಅಲ್ಲ, ಬುಡ ಹಾಕಿ ಮಾಡ್ಕೊಂಡು ತಿಂತಾರೆ ಅಂಥೇಳಿ ನಮ್ಮ ಸಂಟ್ಯಾಕೆ ಬರಲ್ಲ. ತಮ್ಮಾರ ಅಂತೀರಲ್ರಿ, ಹೊಡ್ಕೊಂಡ್ರು ಬಡ್ಕೊಂಡ್ರು ಏನೋ ಅಣ್ಣನ ಹೆಂಡ್ತಿ ಆಡೋದು ತಾಯಿ ಸಮ ಅಂತಾರೆ. ಅದು ಆದರೂ ಹೊಡ್ಕೊಳಕ. ಅದಕ್ಕೆ ಮೊನ್ನೆ ನಾನು ಒಂದು ವಿಡಿಯೋದಾಗ ಅಷ್ಟು ಹತ್ತಿದ್ದು ಅದು ಎಲ್ಲ ಅವೆಲ್ಲ ರಿಪೀಟ್ ಆಗೋಕ್ಕೆ ನನಗೆ ಮದುವೆಗೆ ಹೋಗಿದ್ನೆಲ್ಲ ಲಾಗಲ್ಲಿ ಬಂದಿತ್ತು ಕಮೆಂಟ್. ಮದುವೆಗೆ ಹೋಗಿತ್ತ ಮುಂಚೆ ಲಾಗ್ ಹಾಕಿದ್ನಲ್ಲ, ಆ ಲಾಗಿ ಬಂದಿತ್ತು ನನಗೆ. ಅವತ್ತೇ ಮೂಡಪ್ಪಾಯ್ತು. ಯಾಕಪ್ಪ ಆದ್ರೆ ನೀವೇನು ಬಿಡಿ ಸಜ್ಜಿ ಕೇರ್ತೀರಿ, ನಿಮಗೇನೋ ಗೊತ್ತಿರಲ್ಲ. ಹಿಂಗ್ಯಾಕೆ ಇಷ್ಟೆಲ್ಲ ಜೀವನ ಪೇಸ್ಟ್ ಮಾಡ್ಬೇಕಂದ್ರೆ 2 ಮಕ್ಕಳು ತೊಗೊಂಡು ಗಂಡ ಇಲ್ಲಾಂದ್ರೆ ಗಂಡ ಮನೆಯಾಗಿದ್ದು ಪೇಸ್ಟ್ ಮಾಡ್ಬೇಕಂದ್ರೆ ಎಲ್ಲಿ ಹೋಗಲ್ಲ. ಪ್ರತಿಯೊಂದು ಅಪ್ಡೇಟ್ ಕೊಡ್ತಿರ್ತೀನಿ ವಿಡಿಯೋದಾಗ. ನಾನು ಹೆಂಗಂದ್ರೆ ಯೂಟ್ಯೂಬ್ ಮಾಡ್ತೀನಲ್ಲ, ಒಂದು ಕೆಟ್ಟ ರೀತಿ ಅಂತ ಯೂಟ್ಯೂಬ್ ಮಾಡ್ತೀನಲ್ಲ, ಅದೇ ಕೆಟ್ಟ ದೃಷ್ಟಿ ಅಂತ ನೋಡ್ತಾರವರು. ನೋಡೋರಿಗೇನು ಕಣ್ಣಿಗೇನು ಮಾಡೋಕ್ಕಾಗಲ್ಲ. ಅವ್ರವ್ರ ಬುದ್ಧಿ, ಅವ್ರವರು ಸಮರ್ಥ, ಅವ್ರವ್ರೇನೋ ಮನಸ್ಸು ಹೆಂಗಿರ್ತಾರೆ. ನಮ್ಮ ತಂದೆ ತಾಯಿ ನಮಗೆ ಕೊಟ್ಟಂಥ ಸಂಸ್ಕಾರ ಒಳಗೆ ಯಾವುದೂ ಎರಡನೇ ಮಾತಿಲ್ರಿ, ಒಳ್ಳೆ ಸಂಸ್ಕಾರನೇ ಕೊಟ್ಟಾರ. ಮತ್ತು ಆ ದೇವರು ನನಗೆ ಕೊಟ್ಟಂಥ ಧೈರ್ಯ ಬುದ್ಧಿ ಪ್ರತಿಯೊಂದು ನನ್ನ ಸ್ಥಾನದಂತ ಇರೋ ಹೆಣ್ಮಕ್ಳಿಗೆ ಕೊಳ್ಳಿ. ಯಾರೇ ಕೈ ಬಿಟ್ಟರು ದೇವ್ರ ಕೈ ಬಿಡಲ್ಲ ಅನ್ನೋ ಒಂದು ನಂಬಿಕೆ ಇಟ್ಕೋರಿ. ಯಾರು ಇಲ್ರಿ, ತಾಬಲ ಜಗಬಲ ಅಂತ ಯಾಕೆ ಹೇಳ್ತಿರ್ತೀನಿ, ಇದೇ ಮಾತು ನೋಡಿ. ಅನ್ನೋಕ್ಕೂ ನಮ್ಮ ತಂದೆ ತಾಯಿ ಮರ್ಯಾದೆ ಕಳಿಬೇಕನ್ನೋ ಆಸೆನೂ ಇಲ್ಲ, ಮುಂದೂ ಇಲ್ಲ, ಇವಾಗೂ ಇಲ್ಲ. ನಾನು ಹಿಂಗೆ ಯೂಟ್ಯೂಬ್ ಮಾಡ್ಕೋತ ಯಾರು ಬೀಳಲಿ, ಯಾರು ನನ್ನ ಕಡೆ ಕೆಟ್ಟದ ಮಾತಾಡಲಿ ಬೀಳಿ, ನನ್ನ ಉದ್ದೇಶ ಚಲೋ ಐತೆ, ನನ್ನ ದಾರಿ ಹೋಗೋ ದಾರಿ ಚಲೋ ಐತೆ. ನಾನು ಯಾಕೆ ಯಾರು ಮಾತಿಗೂ ಕಿವಿ ಕೊಡಲ್ರಿ. ನನ್ನ ಜೀವನ ಆಯಿತು, ನನ್ನ ಹತ್ತು ಮಾಡ್ಕೊಂಡು ಹೋಗ್ತೀನಿ. ಮತ್ತು ಒಬ್ಬರು ಸಿಸ್ಟರ್ ಕಮೆಂಟ್ ಹಾಕಿದ್ರಿ, ಅಕ್ಕ ನಿಮ್ಮ ಯಜಮಾನ್ರು ಜಾಬ್ ಏನು ಮಾಡ್ತಾರ, ನಿಮ್ಮ ಮನೆ ಸ್ವಂತ ಅಂತ ಕಮೆಂಟ್ ಮಾಡಿದ್ರಿ. ನಿಜ ಹೇಳ್ಬೇಕಂದ್ರೆ ಯಜಮಾನ್ರು ಟಚ್ ಹೊಡಿತಿದ್ರು, ಇತ್ತು ಪಗಾರ ಎಲ್ಲ ಇತ್ತು. ಅವಾಗೆಲ್ಲ ಇಷ್ಟೇನು ನಾನು ಯೂಟ್ಯೂಬ್ ಸನಿಯಕ್ಕೂ ಯಜಮಾನ್ರಿದ್ರೆ ಯೂಟ್ಯೂಬ್ ಸನಿಯಕ್ಕೂ ಬರ್ತಿದ್ದಿಲ್ಲ, ಬಟ್ಟೆ ವ್ಯಾಪಾರ ಸನಿಯಕ್ಕೆ ಹೋದಿಲ್ಲ. ಎಲ್ಲ ಆಲ್ಮೋಸ್ಟ್ ಅವ್ರು ದುಡಿತಿದ್ರು. ತಿಂಗಳ 30,000 ರೂಪಾಯಿ ಪೇಮೆಂಟ್ ಇತ್ತು ಅವರಿಗೂ, ಎಲ್ಲ ವರ್ಕೌಟ್ ಆಗ್ತಿತ್ತು. ಆವಾಗ ಏನು ನನಗೆ ಕಷ್ಟನೂ ಅನಿಸಿಲ್ಲ. ಇವಾಗೆಲ್ಲ ಆದ್ರೆ ಕಷ್ಟ ಎಲ್ಲ ನರಕಕ್ಕೆ ಹೋಗಿ ಬಂದಂಗೆ ಆಗೈತೆ ರೀ. ಸತ್ತು ನರಕ ಅನ್ಭವಿಸ್ತಿರ್ತಲ್ಲ, ನಾವು ಇದ್ದ ನರಕ ಅನ್ಭವಿಸಿ ನೋಡಿ. ಅದೊಂದು ಹೇಳಕ್ಕೆ ಇಷ್ಟಪಡ್ತೀನಿ. ಸ್ವಂತ ಮನೆನ ಬಾಡಿಗೆ ಮನೆ ಅಂತ ಕೇಳಿರಿ. ಇದು ಮನೆ ಮಾತ್ರ ನಮ್ಮ ಹೆಸರಲ್ಲೇ ಇಲ್ಲರಿ, ಆದ್ರೆ ಗಂಡು ಮನೆಯೇ ರೀ. ಆದ್ರೆ ನಮಗೂ ಬರ್ತೈತೆ, ಆದ್ರೆ ಬರಲ್ಲಂತ ನನ್ನ ಹೆಸರಲ್ಲೇ ಇಲ್ಲರಿ. ಈಗ ಹಿರಿಯರ ಹೆಸರಲ್ಲೇ ಐತಿ. ಅದು ಮುಂದೆ ನಮ್ಮ ಹೆಸರಲ್ಲೇ ಬಂದಾಗ ನಾನು ಸ್ವಂತ ಮನೆ ಅಂತ ಹೇಳ್ತೀನಿ. ಈ ಮಾತ್ರ ಬಾಡಿಗೆ ಮನೆ ಅಂತ ಹೇಳ್ತೀನಿ ನೋಡಿ. ಒಬ್ಬರು ಸಿಸ್ಟರ್ ಮೊನ್ನೆ 2-3 ಕಮೆಂಟ್ ಬಂದಿದ್ರು, ಅಕ್ಕ ನಿಮ್ಗೆ ಹೊಲ ಐತೋ ಇಲ್ಲ ಅಂಥೇಳಿ. ಹೊಲ ಮಾತ್ರ ಏನೂ ಇಲ್ಲರಿ, ಇದೇ ಮನೆ. ಇದು ನನ್ನ ಹೆಸರಲ್ಲೇ ಇಲ್ಲ. ನನ್ನ ಮಕ್ಕಳೇ ನನಗೆ ಆಸ್ತಿ ನೋಡಿ. ನಾನು ಈ ಜೀವನ ನಡೆಸ್ಬೇಕಾದ್ರೆ ಮಕ್ಕಳೇ ಆಸ್ತಿ ಅಂತ ನಡೆಸಾಕತ್ತೀನಿ. ಮುಂದೆ ಬರ್ತೈತೆ ರೀ, ಎಲ್ಲಿ ಹೋಗಲ್ಲ. ನನಗೆ ಏನೇನು ಬರಬೇಕು ಎಲ್ಲ ಬರ್ತೈತೆ. ಬರುತ್ತನ ನಾನು ತಾಳ್ಕೋಬೇಕಷ್ಟೇ. ಇಲ್ಲದೆ ಇರಾಕ್ ಮನೆ ಐತೆ, ನನ್ನ ಹೆಸರ್ಲಾರ ಇರಲಿ, ಹಿರಿಯರ ಹೆಸರ್ಲಾರ ಇರಲಿ, ಇರಾಕ್ ಮನೆ ಕೊಟ್ರ ಸಾಕಿದ್ರೆ ಆತ ಕಡೆ ಇದ್ದು ನಮ್ಮ 2 ಮಕ್ಕಳು ತೊಗೊಂಡು ಹೌದು ಅನ್ನಂಗೆ ಮಾಡ್ಕೊಂಡು ತಿನ್ಬೇಕು ಅನ್ನೋ ಒಂದು ವಿಚಾರ ಐತೆ. ಅದಕ್ಕೆಲ್ಲ ನಿಮಗೆಲ್ಲ ಗೊತ್ತೈತೆ, ನಾನು ಹೆಂಗೆ ಅದೀನಿ ಇರೋದು ಎಲ್ಲ ಗೊತ್ತೈತಿ. ಯಾರೋ ನನ್ನ ನಮಗೆ ಯಪ್ಪನೆಲ್ಲ ಆಕಿ ತಂದೆ ಮಾಡ್ಕೊಂಡು ತಿಂತಾಳ, ನಮ್ಮ ಬಾಯಿ ತೆರಲಾಗ್ಯಾಳ ಅಂಥೇಳಿ ನನ್ನ ಬಗ್ಗೆ ಒಂದು ಕೆಟ್ಟ ಮಾತಾಡ್ಯಾರ. ನಾ ಕೆಟ್ಟೋಳಾಗಲ್ಲ. ಎಷ್ಟೋ ಮಂದಿ ಕೆಟ್ಟೋಳು ಇದ್ದರೂ ಅವ್ರ ಬಗ್ಗೆ ಒಳ್ಳೇದು ಮಾಡ್ರೆ ಅವ್ರು ಒಳ್ಳೆಯವ್ರಾಗಲ್ಲ. ಎಲ್ಲರ ಕಣ್ಣು ಬೆಕ್ಕ, ಎಲ್ಲರ ಕಣ್ಣು ಮುಚ್ಚಿ ಹಾಲು ಕೊಡೋದು ದೇವ್ರ ಕಣ್ಣು ಮುಚ್ಚೋಕ್ಕಾಗಲ್ಲ ಅಂತಲ್ಲ.
ಹಂಗೆ ನಾನೇನೋ ನನಗೆ ಗೊತ್ತೈತೆ, ನನ್ನ ಮನಸ್ಸಾಕ್ಷಿ ಗೊತ್ತೈತಲ್ಲ, ಮುಗೀತು. ಇನ್ನೊಬ್ರು ಅಂದಿದ್ದಕ್ಕೆ ಯಾಕೆ ತಲೆ ಕೆಡಿಸ್ಕೋಬೇಕು, ನಾ ಯಾಕೆ ಅಳ್ಬೇಕಂತ ಅವಾಗೆಲ್ಲ ವಿಚಾರ ಮಾಡಿದೆ. ನನಗೆ ಹೊಡೆದ ಪೆಟ್ಟಿನಕ್ಕಿಂತ ಆಡಿರ್ತಲ್ಲ, ಇನ್ನು ಅಂತಲ್ಲ, ದಡ್ಡನಿಗೆ ದೊಣ್ಣೆ ಪೆಟ್ಟು ಮಾನವಳಿಗೆ ಮಾತಿನ ಪೆಟ್ಟು ಅಂತ. ಹಂಗೆ ಮಾತಿನ ಪೆಟ್ಟ ಭಾಳ ಹತ್ತೈತೆ ನನಗೆ. ಅವಾಗ ಜಗಳದಾಗ ಹೊಡೆದ್ರಲ್ಲ, ಇದು ನೀರು ತುಂಬಿಸಲಾಗ ನನ್ನ ಹಳ ಬೇರೆ ತೊಗೋಬೇಕಂತೀನಿ. ಆದರೆ ಅದು ತೊಗೊಳೋ ಶಕ್ತಿ ನನಗಿಲ್ಲ. ಈಗ ಅದಕ್ಕೂ ಅಮೌಂಟ್ ಹಾಕೋದು ಮತ್ತು ಅಡ್ಡೋರು ಬೇಕು, ಅದಕ್ಕೆಲ್ಲ ಖರ್ಚು ಐತ್ರಿ. ಈಗ ನಮ್ಮ ಶಿವಕುಮಾರ್ ಸ್ವಲ್ಪ ದೊಡ್ಡ ಆಲಿ ಅವಾಗ ಕೈ ಬಂದಂದ್ರೆ ಶ್ರಾವಣಿ ಶಿವಕುಮಾರ್ ಕೈ ಬರೋ ತನಕ ಯಾರು ಚಪ್ಪಲ್ ಹೊಡೆದ್ರೂ ಒಡಿಸೋ ಸಹಿಸ್ಕೋತೀನಿ. ಯಾಕಂದ್ರೆ ಅದು ಒಂದು ಪಕ್ಷ ಕಮ್ಮಿ ಐತೆ ಅಂತೇಳಿ ಎಲ್ಲರೂ ಇಷ್ಟ ಮಾಡ್ತಾರಲ್ಲ, ಮಾಡಲಿ. ಏನು ದೇವ್ರ ಮಾತ್ರ ನಾನು ಕೈ ಬಿಟ್ಟಿಲ್ಲಲ್ಲ, ದೇವ್ರ ಅದಾನ ಸಾಕು. ಆ ದೇವ್ರಕ್ಕಿಂತ ಏನು ಮನುಷ್ಯರೊಂದು ದೊಡ್ಡರಲ್ಲ. ದೇವ್ರ ಕಣ್ಣಿಗೆ ದೇವ್ರ ಭಾವನಾ ಸುದ್ರ ಭಾಗ್ಯಕ್ಕೆ ಏನು ಕೇಳಂತಾರಲ್ಲ, ಹಂಗೆ ನಮ್ಮ ಭಾವನಾ ಸುದ್ದಿದ್ರೆ ನಮ್ಮ ಭಾಗ್ಯಕ್ಕೆ ಏನೂ ಕೇಳಾಗಲ್ಲ. ನಮ್ಮ ಭಾವನಾ ಸುದ್ದಿದ್ದಂಗೆ ನಮ್ಗೆ ದೇವ್ರು ದೊರಿತಾನ. ಸತ್ಯಕ್ಕೆ ಸಾವಿಲ್ಲ, ಸುಳ್ಳಿಗೆ ಸುಖ ಇಲ್ಲ ಅಂತಾರಲ್ಲ, ಹಂಗೆ ಸತ್ಯ ರೀತಿ ಅಂತ ಅದೀವಿ. ನಮಗೇನು ಸಾವಿಲ್ರಿ, ಸುಳ್ಳು ಹೇಳಿ ಸುಖ ಇಲ್ಲ, ನಮಗೆ ನೆಮ್ಮದಿ ಇಲ್ಲ. ನಮ್ಮ ಮನಸ್ಸಾಕ್ಷಿಗಾದ್ರೂ ನಾವು ಏನೋ ತಪ್ಪು ಮಾಡಿರೋ ಕಾಡುತ್ತಾ, ಹಿಂಗೆ ಮಾಡಿದೀವಲ್ಲ ಅಂಥೇಳಿ. ಆ ರೀತಿಯ ಮನಸ್ಸಾಕ್ಷಿ ಕಾಡೋಂಥ ತಪ್ಪು ಏನು ಮಾಡಿಲ್ಲ. ಹೆಂಗಲ್ಲಿ ಒಂದು ಹೆಮ್ಮೆ ಐತಿ, ಒಂದೇನೋ ಯೂಟ್ಯೂಬ್ ಮಾಡಿದ್ರೆ ಎಲ್ಲ ಏನು ಯೂಟ್ಯೂಬ್ನಾಗ ಏನು ಕೆಟ್ಟದೇನು ಅಪ್ಡೇಟ್ ಕೊಡೋಲ್ಲ, ಒಳ್ಳೆ ಅಪ್ಡೇಟ್ ಕೊಡ್ತೀನಿ. ಯೂಟ್ಯೂಬ್ನಿಂದ ಒಂದು 4 ಮಂದಿ ಅಕ್ಕಂಗಿಯರ ಮಾತು ಕೇಳ್ತೀನಿ, ಅಕ್ಕಂಗಿಯರ ಕಷ್ಟ ಸುಖ ಕೇಳ್ತೀವಿ, ಅವ್ರ ಮುಂದೆ ನಾ ಹೇಳ್ತೀವಿ. ಅದೊಂದೊಂದು ಫ್ಯಾಮ್ಲಿ ಅಂತ ತಿಳ್ಕೊಂಡಿನಿ. ಅದ್ರಾಗೆ ನಾನು ತಪ್ಪು ಮಾಡಿಲ್ಲ. ಅದ್ರಾಗ ತಪ್ಪೇ ಮಾಡಿಲ್ಲ. ಅವ್ರಿಗೆ ತಪ್ಪು ತಿಳಿದಿರ್ಬೋದು, ಇನ್ನೊಬ್ರಿಗೆ ತಪ್ಪು ತಿಳಿತೈತೆ ಅಂತ ಇವತ್ತು ಊಟನೂ ಉಣ್ಬೇಡ ಅಂತಾರೆ, ನಾಳೆ ಊಟ ಬಿಡೋಕ್ಕಾಗಲ್ರಿ. ಫಸ್ಟಿಗೆ ನಾವು ಹೊಸ್ತಾ ಬಂದ್ಗಾನೆ ಬಟ್ಟೆ ಮಾರಾಕತ್ತಿದ್ದೆ, ಬಟ್ಟೆ ಮಾರಬಾರ್ದು ನಮ್ಮ ಮನ್ಯಾಗ ಅಂತೇಳಿ ಅದಕ್ಕೂ ಒಂದು ಸ್ವಲ್ಪ ದೈದವ್ರು ಕೂಡಿಸಿ ಅದಕ್ಕೂ ಅಡ್ವರ್ಟೈಸ್ ಕೊಟ್ಟರು. ದೈದವ್ರು ಅಂದರು, ಆಕಿಂದ ಜೀವನ ನೀವು ನೋಡ್ಕೊಂಡು ಹೋಗ್ತೀರಂದ್ರೆ ಆಕೆ ಬಟ್ಟೆ ಮಾರಲ್ಲ ಅಂದರು. ಅಲ್ಲಿಗೆ ಸುಮ್ಮದ್ರು. ಇದಕ್ಕೂ ಯೂಟ್ಯೂಬ್ ಮಾಡ್ತಾ ಅಂತ ದೈದವ್ರು ಕೂಡಿಸಿ ಹೇಳ್ತಿದ್ರು. ಅದಕ್ಕೆ ದೈದವ್ರು ಕೇಳಲ್ಲ. ಆವಾಗ ಆಗೈತೆ, ಇನ್ನೇನು ಇಡಲಿದು ಆಟ ಅಂತೇಳಿ ಸುಮ್ಮ ಕುಂತಾರೆ. ಮನೆಯವ್ರು ಅಂತಿರಲ್ಲ, ಎಲ್ಲರೂ ಅದಾರಿ, ಯಾರಿದ್ರು ನಮಗೆ ಯಾರೂ ಇಲ್ಲ ನೋಡಿ, ಅಷ್ಟೇ. ಒಂದೇ ಮಾತು ಹೇಳ್ತೀನಿ, ಎಲ್ಲ ಕಳ್ಳು ಬೆಳ್ಳಿ ಎಲ್ಲ ಐತಿ, ಕರೆ ಅಂತೈತಿ. ಅಡ್ಸು ಸುಳಂದ್ರೆ ಅಡ್ಸು ಸುಳಾಗಲ್ಲ, ಗರ್ತಂಗೆ ಆಗಲ್ಲ ಅನ್ನೋರು ಬಾಯಿಗೆ ಅಲ್ಲೇ ಹುಳ ಬಿದ್ದೋತಾವು. ಅದಕ್ಕೆ ಅದು ತಲೆ ಕೊಡಕ್ಕೆ ಹೋಗಲ್ರಿ. ಇವತ್ತು ಇಷ್ಟು ಕಮೆಂಟ್ಗಳು ನಿಮ್ಗೆ ಹೇಳ್ಬೇಕು ಅನ್ನಿಸ್ತು. ನಾನು ಹೇಳ್ಬಾರ್ದಂತ 3-4 ದಿನ ಕಮೆಂಟ್ಗಳು ಅವಾಯ್ಡ್ ಮಾಡ್ಕೋತ ಉಂಡ್ರಿ ಹೇಳ್ತೀನಿ ಬೈದೆ. ಯಾಕೆ ಏನು ತಪ್ಪು, ನಂದೇನು ತಪ್ಪಿಲ್ಲಲ್ಲ, ನಾ ತಪ್ಪಿಲ್ಲ, ನಾನು ಮಾತಾಡ್ರಿ ತಪ್ಪಿಲ್ಲ ಅಂತೇಳಿ ನಾನು ಇಷ್ಟು ಮಾತಾಡೀನಿ. ಆದರೆ ಏನೋ ಇರಲಿ, ಹಂಗಲ್ಲಿ ಗೇಸಿಲ್ಲ ಕಳ್ಳಿ ನಾಚಿಲ್ಲ ಅಂತಾರೆ. ಹಂಗೆಲ್ಲ ಫ್ಯಾಮ್ಲಿ ಅಂದಾಗ ಬರೋದಾವು, ಕೂಲಿದ್ಮೇಲೆ ತೊಡಕಿರೋದ. ಇವಾಗ ಸ್ವಲ್ಪ ಬಿದ್ದ ಕಲ್ಲಿಗೆ ಹೆಂಗೆ ಪೆಟ್ಟು ಜಾಸ್ತಿ, ಹಂಗೆ ಪೆಟ್ಟು ಬೂತಾವು. ಮುಂದೆಲ್ಲ ಸರಿ ಹೋಗುತ್ತಂತ ಅಂದ್ಕೊಂಡಿನಿ. ಸರಿ ಹೋದ್ರಾತು, ಇಲ್ಲಕ್ಕಂದ್ರೆ ಹೆಂಗೆ ನನ್ನ 2 ಮಕ್ಕಳು ನನ್ನ ಜೀವನ. ನಾನು ಇಷ್ಟು ಮಾತ್ರ ನಿರ್ಧಾರ ಆಗಿ ನೋಡಿ. ಎಲ್ಲರೂ ಒಂದಿರಲಿ, ನನ್ನ 2 ಮಕ್ಕಳು ನಾನು ಒಬ್ಬಾಕಿದ್ರು ನನಗೇನು ಚಿಂತಿಲ್ಲ. ಯಾರು ತಂದೆ ತಾಯಿ ಕಟ್ಕೊಂಬರಲ್ಲ, ಊರಾಗ ಅವ್ವಾಕ್ಕೊಳದಾರ, ತಂದೆ ತಾಯಿಗಳದಾರ, ಅವ್ರು ಕೂಡ ಮಾತಾಡ್ಕೊತ ನಕ್ಕೋತ ನನ್ನ ಜೀವನ ಸಾಗಿಸ್ತೀನಿ. ನಾನು ಡೈಲಿ ಹೇಳ್ಬೇಕಂದ್ರೆ ಹೆಚ್ಚೊಳ್ಳೆ ನಾನು ಟೈಮ್ ಪಾಸ್ ಮಾಡೋದಂದ್ರೆ ಯೂಟ್ಯೂಬ್ ಫ್ಯಾಮ್ಲಿ ಕೂಡ. ನಾನು ಯೂಟ್ಯೂಬ್ನಾಗ ವೀಡಿಯೋ ಮಾಡೋದು, ಎಡಿಟಿಂಗ್ ಮಾಡೋದು, ಪ್ರತಿಯೊಂದು ಯೂಟ್ಯೂಬ್ ಫ್ಯಾಮ್ಲಿ ಮುಂದೆ ಹೇಳೋದು. ಇದ್ರಾಗ ನಾನು ಟೈಮ್ ಪಾಸ್ ಆಗ್ತೀನಿ. ದೊಡ್ಡ ಫ್ಯಾಮ್ಲಿ ಸಿಕ್ಕೈತಿ. ಈ ಫ್ಯಾಮ್ಲಿ ಕಳ್ಕೊಬೇಕಂದ್ರೆ ಆ ಫ್ಯಾಮ್ಲಿ ಸಿಗುತ್ತೆ, ಈ ಫ್ಯಾಮ್ಲಿ ಕಳ್ಕೊಬಾರ್ದಂದ್ರೆ ಆ ಫ್ಯಾಮ್ಲಿ ಸಿಗೋಲ್ಲ, ಅಷ್ಟೇ. ತವ್ರ ಮನೆ ಒಂದು ಫ್ಯಾಮ್ಲಿ ಐತೆ, ನೀವು ಒಂದು ಯೂಟ್ಯೂಬ್ ಫ್ಯಾಮ್ಲಿ ಐತೆ. ನಾನು ಯೂಟ್ಯೂಬ್ ಮಾಡ್ತೀನಿ ಅನ್ನೋದಕ್ಕೋಸ್ಕರ ಯಾರೂ ಇಲ್ಲ ನೋಡಿ, ನಂಗೆ ಅಷ್ಟೇ ಹೇಳೋಕೆ ಇಷ್ಟಪಡ್ತೀನಿ. ಬರೀ ಮತ್ತು ಮಕ್ಕಳು ಬಂದಾಗ ಊಟ ಮಾಡಿ ಮತ್ತೆ ನಾವು ಕಂಟಿನ್ಯೂ ಮಾಡ್ತೀವಿ ನೋಡಿ. ಸಪೋರ್ಟ್ ನೋಡಿ. ಟೈಮು 9-10 ಆಯ್ತು. ಊಟನೂ ಆಯಿತು. ಶ್ರಾವಣಿ ಶಿವಕುಮಾರ್ ಬಂದರು, ಇಬ್ಬರನ್ನ ಕರ್ಕೊಂಡು ಊಟ ಮಾಡಿದೆ. ಇಲ್ಲಿ ಸದ್ದ ಶ್ರಾವಣನ ಜಾಕ ಮಾಡಿಸ್ಬೇಕ್ರಿ ನೋಡಿ. ಅಲ್ಲೇ ದೇವ್ರ ಕುನಿ ಮ್ಯಾಗ ಒಳ್ಳಾಡಿ ಬರ್ತಾರೆ. ಅದಕ್ಕೆ ಶ್ರಾವಣಿ ಕಟ್ ಕಸಿದ್ ನೋಡಿ. ಗೆಜ್ಜೆ ಆಡೋದದು ಹೆಂಗೆ ಆಡು. ಅಲ್ಲೇ ದೇವ್ರ ಗೆಜ್ಜೆ ಆಡ್ತಾರಲ್ಲ, ಅದನ್ನ ಹೇಳಕತ್ತ ನೋಡಿ. ಸದ್ಯ ಒಂದು ಜಾಕ ಮಾಡಿಸ್ಬೇಕು. ನೀರು ಕಾಸಾಕಿಟ್ಟು ಊಟ ಮಾಡಿದ್ವಿ. ಉಸಿರು ಕೂಡ ಇವತ್ತು ಒಂದಂಗೆ ಅದಾವ ನೋಡಿ. ಶ್ರಾವಣಿ, ನಾನು, ಶ್ರಾವಣ್ ಕುಮಾರ ಸೂಸ್ಲ ಇತ್ತಲ್ಲ, ಚಪಾತಿ ಸೂಸ್ಲ ಅದು ಉಂಡಿವ್ರಿ. ನೀರನ್ನು ಕಾದಾವ್ರಿ. ಇವನ್ ಜಾಕ ಮಾಡಿ ಅಲ್ಲೇ ದೇವ್ರಿಗೆ ಉತ್ತತ್ತಿ ಆರಿಸಿದ್ರಂತ್ರಿ. ಶ್ರಾವಣಿ ತೊಗೊಂಬಂದಾವಡಿ, ಇಷ್ಟು ಉತ್ತತ್ತಿ ತೊಗೊಂಬಂದಾಳ. ಶ್ರಾವಣಂದು ಜಾಕ ಆಯಿತು. ನೀರು ಹಾಕ್ಕೊಂಡೆ, ಅವಾಗ ಅಂಗಿ ಪ್ಯಾಂಟ್ ಹಾಕಿ ನೋಡಿ. ಶ್ರಾವಣ್ ಕುಮಾರ ಫೈನಲಾಗಿ ಜಾಕ ಮಾಡಿಸಿದೆ. ಒಂದು ಬಗು ನೀರು ಕಳೆದು ಸುಮ್ಮಕೊಂಡ್ಬಿಡ್ತಾವ ನೋಡಿ. ಅವ ರಗಡಾಗೈತೆ, ಹಗರಾತಲ್ಲ ಅಪ್ಪ. ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ ರೀ. ಆ ಹೊಟ್ಟೆಗೆ ಬೂದಿ ಎತ್ತಿತ್ತು ರೀ, ಹಿಂಗಾಗಿ ಎಲ್ಲ ಒಣಗ್ತಂತ ಹೇಳಕತ್ತೇನೆ ರೀ. ಜಾಕ ಮಾಡಿದ್ನಲ್ಲ,
ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ ರೀ. ನಾಳೆ ವಿಡಿಯೋ ಸಿಗ್ತೀನಿ. ಬಾಯ್ ಸ್ನೇಹಿತರೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡೋ ಮಾತ್ರ ಮರಿಬೇಡಿ. ಹೈಪ್ ಅನ್ನೋ ಬಟನ್ ಬರ್ತಾ ಹೈಪ್ ಮಾಡಿ. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ಗುಡ್ ನೈಟ್. ನೀರಿಟ್ಲೋಡಕ್ಕೆ